feed yourself with the word of God every day, so that that flame of God's love will increase, the flame of holiness will increase, the flame of Christ's character will increase. ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ನೀತಿ, ಕ್ರಿಸ್ತನ ಸ್ವಭಾವ, ಆ ಪರಿಶುದ್ಧತೆ, ದೈವ ಭಯ ನಮ್ಮಲ್ಲಿ ಅಧಿಕವಾಗಿ ಉರಿಯಬೇಕಾದರೆ ಯು ಸಿಂಪ್ಲಿ ಸಪ್ಲೈ ದ ಫ್ಯೂಲ್ ಆರ್ ದ ಫೈರ್ವುಡ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಎಂಬ ಸೌದೆಯನ್ನು ಅಥವಾ ಆ ಒಂದು ಇಂಧನವನ್ನು ಪ್ರತಿದಿನ ನಿಮ್ಮ ಹೃದಯಕ್ಕೆ ನೀವು ಸಪ್ಲೈ ಮಾಡ್ತಾನೇ ಇರಿ. ಇಟ್ಸ್ ವೆರಿ ಸಿಂಪಲ್. ಸ್ವರವನ್ನು ನಾವು ಕೇಳಿಸ್ಕೊಳ್ತೀವಿ. ದೇವರು ನಮ್ಮೊಂದಿಗೆ ಅವರ ವಾಕ್ಯದ ಮುಖಾಂತರ ಮಾತನಾಡ್ತಾರೆ. ಸೊ ದೇವರ ಸ್ವರ ನಮ್ಮಲ್ಲಿ ಕೇಳಲ್ಪಟ್ಟಾಗ ನಮಗೆ ಅವರನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ನಾವು ದೇವರ ವಾಕ್ಯದ ಮುಖಾಂತರ ದೇವರ ಸ್ವರವನ್ನು ಕೇಳಿ ಅವರನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮ್ಮಲ್ಲಿ ದೇವರ ಆತ್ಮರು ಆ್ಯಕ್ಟಿವ್ ಆಗಿ ಇರಬೇಕು. ಆದ್ದರಿಂದನೇ ದೇವರ ವಾಕ್ಯ ನಮಗೆ ಹೇಳೋದು, ಪವಿತ್ರ ಆತ್ಮನನ್ನು ನಿಶ್ಚೇತನಗೊಳಿಸಬೇಡಿ, ಪವಿತ್ರ ಆತ್ಮನನ್ನು ನಿಶ್ಚೇತನಗೊಳಿಸಬೇಡಿ. ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೆಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ಓದ್ತೀವಿ, ಡೂ ನಾಟ್ ಕ್ವೆಂಚ್ ದ ಸ್ಪಿರಿಟ್. ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ, ಪವಿತ್ರಾತ್ಮನನ್ನು ನಿಶ್ಚೇತನಗೊಳಿಸಬೇಡಿ. ಪವಿತ್ರಾತ್ಮರು ಯಾವಾಗ ನಿಶ್ಚೇತನಗೊಳ್ತಾರೆ? 20ನೇ ವಾಕ್ಯ ಹೇಳುತ್ತೆ, ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ. ಡು ನಾಟ್ ಡಿಸ್ಪೈಸ್ ದ ವರ್ಡ್ಸ್ ಆಫ್ ಪ್ರಾಫಿಟ್ಸ್. ಅದರ ಅರ್ಥ ದೇವರ ಮಾತುಗಳು. ಡು ನಾಟ್ ಡಿಸ್ಪೈಸ್ ದ ವರ್ಡ್ಸ್ ಆಫ್ ಪ್ರಾಫಿಟ್ಸ್ ಅಂದರೆ ಪ್ರವಾದಿಯ ಮಾತುಗಳನ್ನು ಅಲ್ಲಗಳೆಯದಿರಿ ಅಥವಾ ಪ್ರವಾದನೆಯ ಮಾತುಗಳನ್ನು ಅಲ್ಲಗಳೆಯದಿರಿ. ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನೆ ಅಂದರೆ ದೇವರ ಆತ್ಮನು ಕೊಡುವ ಆಲೋಚನೆಗಳನ್ನು ಮಾತನಾಡುವಂಥದ್ದಾಗಿದೆ ಪ್ರವಾದನೆಗಳು. ಪ್ರಾಫೆಸಿ ಅಂದರೆ ಇನ್ ನ್ಯೂ ಟೆಸ್ಟಮೆಂಟ್, ಪ್ರಾಫೆಸಿ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಎ ಪರ್ಸನ್ ಸ್ಪೀಕಿಂಗ್ ಥ್ರೂ ದ ಹೋಲಿ ಸ್ಪಿರಿಟ್, ಎ ಪರ್ಸನ್ ಸ್ಪೀಕಿಂಗ್ ಥ್ರೂ ದ ಹೋಲಿ ಸ್ಪಿರಿಟ್. ಯಾರು ಬೇಕಾದರೂ ಪ್ರಾಫೆಸಿ ಮಾಡ್ಬೋದು ಹೊಸ ಒಡಂಬಡಿಕೆಯಲ್ಲಿ. ಅಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಯಾರೂ ಕೂಡ ಮಾತನಾಡ್ಬೋದು. ಅದಕ್ಕೇ ಸಭೆಯಲ್ಲಿ ಅನೇಕರಿಗೆ ಅವಕಾಶ ಇದೆ ಮಾತನಾಡಲಿಕ್ಕೆ. ಹಳೆ ಒಡಂಬಡಿಕೆಯ ಪ್ರವಾದನೆ ಅಲ್ಲ, ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳೆಲ್ಲರೂ ಕೂಡ ಪ್ರವಾದಿಗಳೇ. ಆಲ್ ಆಫ್ ಯು ಆರ್ ಪ್ರಾಫಿಟ್ಸ್ ಇನ್ ದ ನ್ಯೂ ಟೆಸ್ಟಮೆಂಟ್. ಸೊ ಯಾವಾಗಲೆಲ್ಲ ಪವಿತ್ರಾತ್ಮರು ನಮ್ಮಲ್ಲಿ ಚೇತನಗೊಂಡಿರ್ತಾರೋ ನಮ್ಮ ಬಾಯಿಯಿಂದ ಬರುವ ಮಾತುಗಳು ಅದು ದೇವರ ಮಾತುಗಳಾಗಿರ್ತದೆ, ದೇವರ ಆಲೋಚನೆಗಳಾಗಿರ್ತದೆ. ಹೀಗೆ ದೇವರ ಆಲೋಚನೆಗಳನ್ನು ಮಾತನಾಡಲಿಕ್ಕಾಗಿ ಕರೆಯಲ್ಪಟ್ಟವರು ನೀವೊಬ್ಬೊಬ್ಬರು ಕೂಡ. ಯು ಆರ್ ಕಾಲ್ಡ್ ಟು ಬಿ ಎ ಪ್ರಾಫಿಟ್. ಯು ಆರ್ ದ ಪ್ರಾಫಿಟ್ಸ್ ಆಫ್ ಗಾಡ್. ಯು ಆರ್ ದ ಪ್ರಾಫಿಟ್ಸ್ ಆಫ್ ದ ಲಿವಿಂಗ್ ಗಾಡ್. ಹೊಸ ಒಡಂಬಡಿಕೆಯಲ್ಲಿರುವ ಕ್ರೈಸ್ತ ವಿಶ್ವಾಸಿಗಳು ನಾವು ಯಾರು ಕೇಳಿದರೆ ಸಾಧಾರಣ ಅಲ್ಲ, ಪ್ರವಾದಿಗಳು. ಯು ಆರ್ ದ ಪ್ರಾಫಿಟ್ಸ್ ಆಫ್ ಗಾಡ್, ದೇವರ ಪ್ರವಾದಿಗಳು. ನಾವು ಸಭೆಯಾಗಿ ಸೇರಿ ದೇವರನ್ನು ಆರಾಧನೆ ಮಾಡುವಾಗ, ಸಭೆಯಾಗಿ ಸೇರಿ ದೇವರನ್ನು ಆರಾಧಿಸುವಾಗ ದೇವರ ಆತ್ಮರು ನಿಮ್ಮಲ್ಲಿ ಯಾರ ಮುಖಾಂತರ ಬೇಕಾದರೂ ಮಾತನಾಡ್ಬೋದು. ಅದಕ್ಕೇನೆ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ನೀವು ಒಬ್ಬರ ನಂತರ ಒಬ್ಬರು ಪ್ರವಾದನೆ ಮಾಡಿ. ಯು ಕ್ಯಾನ್ ಪ್ರೊಫೆಸಿ ಒನ್ ಆಫ್ಟರ್ ಅನದರ್. ಒಬ್ಬರನ್ನ ಮಾತಾಡಿದ ನಂತರ ಇನ್ನೊಬ್ಬರು ನೀವು ಮಾತನಾಡ್ಬೋದು ಸಭೆಯಲ್ಲಿ ಅಂತ. ಹಾಗಾದರೆ ಸಭೆ ಸೇರುವಾಗ ದೇವರ ಆತ್ಮರು ಒಬ್ಬೊಬ್ಬರಲ್ಲಿಯೂ ಕೂಡ, ಪ್ರತಿಯೊಬ್ಬರಲ್ಲಿಯೂ ಕೂಡ ಕಾರ್ಯ ಮಾಡ್ತಾರೆ. ಎಷ್ಟೋ ಬಾರಿ ನಮ್ಮಲ್ಲಿ ಯಾಕೆ ಅದು ನೆರವೇರ್ತಾ ಇಲ್ಲ ಅಂದರೆ ನಾವು ಪವಿತ್ರ ಆತ್ಮನನ್ನು
ನಿಶ್ಚೇತನಪಡಿಸಿರ್ತೀವಿ. ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಿರುವಾಗ ಏನಾಗುತ್ತೆ ಕೇಳಿದರೆ, ನಮ್ಮ ಮುಖಾಂತರ ದೇವರ ಸ್ವರ ಬರೋದಿಲ್ಲ, ದೇವರ ಆಲೋಚನೆ ಬರೋದಿಲ್ಲ, ಮಾನುಷಿಕವಾದ ಆಲೋಚನೆ ಬರುತ್ತೆ. ಒಂದು. ಎರಡನೇದಾಗಿ, ಪವಿತ್ರ ಆತ್ಮರು ನಮ್ಮಲ್ಲಿ ನಿಶ್ಚೇತನಗೊಂಡಾಗ ನಮಗೆ ದೇವರ ಸ್ವರ ಕೇಳಲ್ಪಡೋದು ಇಲ್ಲ, ದೇವರ ಸ್ವರ ನಾವು ಅನುಸರಣೆ ಮಾಡಲಿಕ್ಕಾಗೋದಿಲ್ಲ. ವೆನ್ ಹೋಲಿ ಸ್ಪಿರಿಟ್ ಈಸ್ ಕ್ವೆಂಚ್ಡ್, ಯು ಕೆನಾಟ್ ಹಿಯರ್ ದ ವಾಯ್ಸ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್ ಆ್ಯಂಡ್ ಯು ಕೆನಾಟ್ ಫಾಲೋ ದ ವಾಯ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್. ವೆನ್ ಹೋಲಿ ಸ್ಪಿರಿಟ್ ಇಸ್ ಕ್ವೆಂಚ್ಡ್, ಪವಿತ್ರಾತ್ಮರು ಯಾವಾಗ ನಮ್ಮಲ್ಲಿ ನಿಶ್ಚೇತನಗೊಂಡಿರ್ತಾರೋ ಆಗ ನಮಗೆ ದೇವರ ಸ್ವರ ಕೇಳಲ್ಪಡೋದಿಲ್ಲ. ಹೋಲಿ ಸ್ಪಿರಿಟ್ ಈಸ್ ದ ಒನ್ ಹೂ ಬ್ರಿಂಗ್ಸ್ ಗಾಡ್ಸ್ ವಾಯ್ಸ್ ಥ್ರೂ ದ ಪ್ರೊಫೆಸಿ, ಥ್ರೂ ದ ವರ್ಡ್ ಆಫ್ ಗಾಡ್, ಥ್ರೂ ದ ವರ್ಡ್ ಆಫ್ ಪ್ರಾಫಿಟ್. ಯಾರೇ ಬೋಧನೆ ಮಾಡಲಿ, ಓಕೆ, ದೇವರಾತ್ಮ ಪ್ರೇರಿತರಾಗಿ ಯಾರೇ ಬೋಧಿಸಲಿ, ಆ ಬೋಧನೆ ಮುಖಾಂತರವಾಗಿ ಅಥವಾ ಆ ವಾಕ್ಯದ ಮುಖಾಂತರವಾಗಿ ನಮಗೆ ನಮ್ಮ ಒಳಗಡೆ ಸ್ವರ ಕೇಳಲ್ಪಡಬೇಕು. ಹಾಗೆ ಆ ಸ್ವರವನ್ನು ಕೇಳಿಸುವಂತೆ ಮಾಡುವವರು ನಮ್ಮಲ್ಲಿರುವ ಪರಿಶುದ್ಧಾತ್ಮರು, ನಮ್ಮಲ್ಲಿರುವ ಪವಿತ್ರಾತ್ಮರು. ಆದರೆ ನಮ್ಮಲ್ಲಿರುವ ಈ ಪವಿತ್ರಾತ್ಮರು ನಿಶ್ಚೇತನಗೊಂಡಿದ್ದರೆ ಅದರಿಂದ ಆಗುವ ಡೇಂಜರ್ ಏನು ಕೇಳಿದರೆ, ವಿ ಕ್ಯಾನ್ ಹಿಯರ್ ದ ವರ್ಡ್ ಆಫ್ ಗಾಡ್ ಫ್ರಮ್ ಔಟ್ಸೈಡ್, ಬಟ್ ಯು ಕೆನಾಟ್ ಹಿಯರ್ ದ ವಾಯ್ಸ್ ಆಫ್ ಗಾಡ್ ಥ್ರೂ ದ ವರ್ಡ್ ಆಫ್ ಗಾಡ್ ವಿಚ್ ಈಸ್ ಪ್ರೀಚ್ಡ್. ಬೋಧನೆ ಮಾಡ್ತಾ ಇರುವ ಆ ಬೋಧನೆಯ ಮುಖಾಂತರ ಅಥವಾ ಪ್ರವಾದನೆಯ ಮುಖಾಂತರ, ವಾಕ್ಯೋಪದೇಶದ ಮುಖಾಂತರ ನೀವು ಕೇಳಿಸ್ಕೊಳ್ತೀರಿ, ಇಟ್ ವಿಲ್ ಗೋ ಟು ಯುವರ್ ಹೆಡ್, ನಮ್ಮ ತಲೆಗೆಲ್ಲ ಹೋಗುತ್ತೆ. ಅಂದರೆ ಆ ಟೈಮಿಗೆಲ್ಲ ಅರ್ಥ ಆಗುತ್ತೆ, ಇಟ್ ಈಸ್ ರೈಟ್ ಅಂತೆಲ್ಲ ಹೇಳ್ತೀರಿ. ಎಲ್ಲಿವರೆಗೆ ಅಂದರೆ ಕಾಂಪೌಂಡ್ ಒಳಗಡೆ ಇರೋ ತನಕ ಮಾತ್ರ. ಅಲ್ಲಿಂದ ಹೊರಗಡೆ ಹೋದ್ಮೇಲೆ ಮುಗಿದೋಯ್ತು ಅಷ್ಟೇ, ನಾವು ಮತ್ತೆ ಹಳೆಯ ಮನುಷ್ಯರಾಗಿ ಹೋಗ್ತೀವಿ. ಕಾರಣ ಏನು ಕೇಳಿದರೆ, ಒಂದು ಕಾರಣ ನಮ್ಮಲ್ಲಿ ಅನೇಕರಲ್ಲಿ ಪವಿತ್ರಾತ್ಮ ಇಲ್ಲದೆ ಇರೋದೊಂದು ಕಾರಣ, ಪವಿತ್ರಾತ್ಮರು ಇಲ್ಲದೆ ಇರೋದು. ಎರಡನೇದಾಗಿ ಇನ್ನೊಂದು ಕಾರಣ, ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ ಆದರೆ ಪವಿತ್ರಾತ್ಮರು ನಿಶ್ಚೇತನವಾಗಿದ್ದಾರೆ, ಕ್ವೆಂಚ್ಡ್. ಪವಿತ್ರಾತ್ಮರು ನಿಶ್ಚೇತನಗೊಂಡಿರ್ತಾರೆ. ಇದು ಎರಡೂ ಕೇಸಲ್ಲೂ ಕೂಡ ನಮಗೆ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳಿಕ್ಕಾಗುತ್ತೆ, ಆದರೆ ದೇವರ ಸ್ವರ ಸಿಗೋದಿಲ್ಲ. ದೇವರ ವಾಯ್ಸ್, ಆ ವಾಯ್ಸ್ ಅನ್ನೋದು ಒಳಗಡೆ ಬರುವಂಥದ್ದು. ದಟ್ ವಿಲ್ ಹ್ಯಾಪನ್ ಇನ್ಸೈಡ್. ಕೇಳಿಸ್ಕೊಳ್ಳೋದು ಹೊರಗಡೆ. ಯು ಕ್ಯಾನ್ ಹಿಯರ್ ಥ್ರೂ ಯುವರ್ ಇಯರ್ಸ್, ಯು ಕ್ಯಾನ್ ಹಿಯರ್ ದ ಪ್ರಾಫೆಸಿ ಆರ್ ದ ವರ್ಡ್ಸ್ ಆಫ್ ಪ್ರಾಫಿಟ್. ದೇವರ ಮಾತುಗಳನ್ನು, ದೇವರಾತ್ಮ ಪ್ರೇರಿತರಾಗಿ ಮಾತನಾಡುವವರ ಮಾತುಗಳು ನಿಮ್ಗೆ ಕೇಳಿಸುತ್ತೆ, ಓಕೆ. ಆದರೆ ಅದರಿಂದ ನಿಮಗೆ ಒಳಗಡೆ ಒಂದು ಇನ್ನರ್ ವಾಯ್ಸ್ ಅಂತ ಹೇಳ್ತೀವಲ್ವಾ, ಅಂತರಂಗದಿಂದ ಒಂದು ಸ್ವರ, ಅದು ನಿಮಗೆ ಸಿಗೋದಿಲ್ಲ. ಅದು ಸಿಗದೇ ಇದ್ದರೆ ಪ್ರಯೋಜನ ಇಲ್ಲ. ಅದು ಸಿಗದೇ ಇದ್ದರೆ ನಮಗೆ ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಹಿಯರ್ ದ ವಾಯ್ಸ್ ಫ್ರಮ್ ವಿತಿನ್, ಯು ಕೆನಾಟ್ ಫಾಲೋ ದ ವಿಲ್ ಆಫ್ ಗಾಡ್. ಒಳಗಡೆಯಿಂದ ದೇವರಾತ್ಮನ ಒಂದು ಸ್ವರ ನಮಗೆ ಕೇಳಲ್ಪಡದೇ ಇದ್ದರೆ ಅದರಿಂದ ಆಗುವ ಡೇಂಜರ್ ಏನು ಕೇಳಿದರೆ, ನಮಗೆ ದೇವರ ಇಚ್ಛೆ ಪ್ರಕಾರ ಜೀವಿಸಲಿಕ್ಕಾಗೋದಿಲ್ಲ. ವಿ ಕೆನಾಟ್ ಡಿಸರ್ನ್ ದ ವಿಲ್ ಆಫ್ ಗಾಡ್ ಆ್ಯಂಡ್ ವಿ ಕೆನಾಟ್ ಫಾಲೋ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ಏನು ಎಂದು ತಿಳಿದುಕೊಳ್ಳಿಕ್ಕೂ ಮತ್ತು ದೇವರ ಚಿತ್ತದ ಪ್ರಕಾರ ಮುನ್ನಡೆಯಲಿಕ್ಕೂ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಕ್ರೈಸ್ತರು, ವಿ ಆರ್ ಕ್ರಿಶ್ಚಿಯನ್ಸ್, ವಿ ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿದ್ದೀವಿ, ಬಟ್ ವಿ ಆರ್ ನಾಟ್ ಡೂಯಿಂಗ್ ದ ವಿಲ್ ಆಫ್ ಗಾಡ್. ನಾವು ಕ್ರೈಸ್ತರೇ, ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿದ್ದೀವಿ, ಕೆಲವರು, ಎಲ್ಲರೂ ಅಲ್ಲ, ಸ್ವೀಕಾರ ಮಾಡಿದ್ದೀವಿ, ಆದರೆ ಅನೇಕರು ಸ್ವೀಕಾರ ಮಾಡಿಲ್ಲ. ಸ್ವೀಕಾರ ಮಾಡಿದವ್ರ ಬಗ್ಗೆ ಹೇಳ್ತಾ ಇರೋದು. ಸ್ವೀಕಾರ ಮಾಡಿದ್ರೂ ಕೂಡ ಯು ಆರ್ ನಾಟ್ ಏಬಲ್ ಟು ಡೂ ದ ವಿಲ್ ಆಫ್ ಗಾಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ದೇವರ ಇಚ್ಛೆ ಪ್ರಕಾರ ಜೀವಿಸಲಿಕ್ಕೆ, ದೇವರ ಇಚ್ಛೆಯನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಮ್ಮ ಇಚ್ಛೆಯನ್ನು ನಾವು ಈಡೇರಿಸ್ಕೊಳ್ತೀವಿ, ಅದಕ್ಕೆ ದೇವರು ಬೇಕಾಗಿಲ್ಲ. ನಮ್ಮ ಇಚ್ಛೆ ಪ್ರಕಾರ ಬದುಕಲಿಕ್ಕೆ ನಮಗೆ ಅಲ್ಲಿ ದೇವರು ಬೇಕಾಗಿಲ್ಲ. ಅದಕ್ಕೆ ನಮ್ಮ ಬುದ್ಧಿಶಕ್ತಿಗಳು,
ನಮಗೆ ಸಾಕು, ನಮಗಿರ್ತಕ್ಕಂಥ ಬುದ್ಧಿವಂತಿಕೆ, ಶಕ್ತಿ, ಹಣ, ಅಧಿಕಾರ, ಆರೋಗ್ಯ, ಸಂಪತ್ತು, ಸಂಪಾದನೆ ಇದೆಲ್ಲ ಇದ್ದರೆ ನಮಗೆ ನಮ್ಮ ಅನೇಕ ಇಚ್ಛೆಗಳನ್ನು ಈಡೇರಿಸ್ಕೋಬೋದು. ಎಲ್ಲವನ್ನ ಈಡೇರಿಸ್ಕೊಳ್ಳಿಕ್ಕಾಗುತ್ತೆ ಅಂತ ನಾನು ಹೇಳೋದಿಲ್ಲ. ನಮ್ಮ ಅನೇಕ ಆಸೆ, ಬಯಕೆಗಳನ್ನು, ಆಕಾಂಕ್ಷೆಗಳನ್ನು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಈ ದೇಹಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಈಡೇರಿಸ್ಕೊಳ್ಳಿಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆ ಕಟ್ಟಬೇಕು ಅಂತ, ಒಂದು ಹೊಸ ಮನೆ ಕಟ್ಟಿದ್ದಾರೆ, ಈ ರೀತಿ ಒಂದು ಮನೆ ಕಟ್ಟಬೇಕು ಅಂತ ನಮಗೊಂದು ಆಸೆ ಇದೆ. ಇದನ್ನು ಕಟ್ಟಬೇಕಾದ್ರೆ ನಮಗೇನು ಬೇಕು? ನಮಗೆ ಜನ ಬೇಕು, ಹಣ ಬೇಕು, ಸ್ಥಳ ಬೇಕು, ಇದೆಲ್ಲ ಬೇಕು. ಇದೆಲ್ಲ ಇದ್ರೆ ನಮಗೆ ಮನೆ ಕಟ್ಬೋದು, ಯಾರೂ ಕಟ್ಬೋದು. ಅದಕ್ಕೆ ದೇವರ ಸಹಾಯ ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಎಷ್ಟೋ ಜನ ಈ ರೀತಿ ಕಟ್ಟಿದ್ದಾರೆ ಮನೆ. ಏನು ದೇವರ ಸಹಾಯದಿಂದ ಕಟ್ಟಿದ್ದಾರೆ ಅಂತ ಹೇಳಲಿಕ್ಕಾಗುತ್ತಾ? ಅಲ್ಲ. ದೇವರ ಸಹಾಯದಿಂದ ಕಟ್ಟಲಿಕ್ಕಾಗುತ್ತೆ, ಆದರೆ ಮನೆ ಕಟ್ಟಲಿಕ್ಕೆ ದೇವರ ಸಹಾಯ ಅಗತ್ಯ ಇಲ್ಲದೇನೂ ಕಟ್ಟಬಹುದು ಅಂತ ನಾನು ಹೇಳ್ತಾ ಇರೋದು. ಈ ಪ್ರಪಂಚದಲ್ಲಿ ನಮ್ಮ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನಮಗೆ ದೇವರ ಸಹಾಯ ಇಲ್ಲದೇನೂ ಕೂಡ ಮಾಡ್ಬೋದು. ಆದರೆ ದೇವರ ಇಚ್ಛೆ ಪ್ರಕಾರ ನನ್ನ ಜೀವನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ನನಗೆ ದೇವರ ಆತ್ಮನ ಸಹಾಯ ಬೇಕೇ ಬೇಕು. ವಿತೌಟ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, without the empowerment of the Holy Spirit, we cannot do the will of God. We cannot lead our lives according to the will of God. ದೇವರ ಆತ್ಮನ ಸಹಾಯವಿಲ್ಲದೆ, ದೇವರ ಆತ್ಮನ ಶಕ್ತಿ, ಉತ್ತೇಜನ ಇಲ್ಲದೆ ನಮಗೆ ನಮ್ಮ ಜೀವನವನ್ನು ದೇವರ ಇಚ್ಛೆ ಪ್ರಕಾರ ದೇವರ ದಾರಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅದರಿಂದನೇ ದೇವರ ವಾಕ್ಯ ಹೇಳ್ತದೆ, ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನನ್ನು ನಿಶ್ಚೇತನಗೊಳಿಸಬೇಡಿ. ಯಾವಾಗೆಲ್ಲ ಪವಿತ್ರ ಆತ್ಮ ನಿಶ್ಚೇತನಗೊಳ್ತಾರೆ? ಎವ್ರಿ ಟೈಮ್ ವೆನ್ ಯು ಇಗ್ನೋರ್ ದ ವರ್ಡ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ಈಸ್ ಕ್ವೆಂಚ್ಡ್. ವೆನ್ ಎವರ್ ಯು ಇಗ್ನೋರ್ ದ ವರ್ಡ್ ಆಫ್ ಗಾಡ್, ಯಾವಾಗಲೆಲ್ಲ ನಾವು ದೇವರ ವಾಕ್ಯವನ್ನು ಇಗ್ನೋರ್ ಮಾಡ್ತೀವೋ, ಕಡೆಗಣಿಸ್ತೀವೋ, ಅದಕ್ಕೆ ರೆಸ್ಪೆಕ್ಟ್ ಕೊಡೋದಿಲ್ವೋ, ಆಗಲೆಲ್ಲ ಪವಿತ್ರಾತ್ಮರು ನಮ್ಮಲ್ಲಿ ಕುಂದಿ 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 ಹೋಗ್ತಾರೆ. ಈಗ ನೋಡಿ, ನಾವು ವಾಕ್ಯ ಕೇಳಿಸ್ಕೊಳ್ತೀವಿ, ವಾಕ್ಯ ಕೇಳಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ, ಅದ್ರ ಬಗ್ಗೆ ಆಲೋಚನೆನೇ ಮಾಡೋದಿಲ್ಲ. ಅಥವಾ ಸ್ವಲ್ಪ ಆಲೋಚನೆ ಮಾಡುವವರು ಇದ್ದಾರೆ, ಸ್ವಲ್ಪ ಸಮಯ ಬಿಸಿಲೇರಿದಾಗ ಬಾಡಿ ಹೋಗುತ್ತೆ. ಬಿಸಿಲೇರುವ ತನಕ ಇರುತ್ತೆ, ಬಿಸಿಲೇರಿದಾಗ, ಲೋಕದ ಬಿಸಿ ಬಂದಾಗ, ಈ ಲೋಕದ ವ್ಯಾಮೋಹಗಳು, ಈ ಲೋಕದ ಚಿಂತೆಗಳು, ಅನೇಕ ಬಿಸಿ ಬರುತ್ತೆ. ಆ ಬಿಸಿಲು ಬಂದಾಗ ಇದು ಬಾಡಿ ಹೋಗ್ಬಿಡುತ್ತೆ. ಆ ರೀತಿ ಕೆಲವು ಹೃದಯಗಳು ನಾವಿದ್ದೀವಿ. ಕೆಲವರು ಅದನ್ನು ಇಲ್ಲೇ ಬಿಟ್ಟು ಹೋಗೋರು ಇದ್ದಾರೆ. ಕಾಲ್ದಾರಿಯಲ್ಲಿ ಬಿದ್ದ ಬೀಜದ ಹಾಗೆ ಈ ದಿನದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಸಾಮತಿಯಲ್ಲಿ ಹೇಳ್ತಾರಲ್ವ, ಬಿತ್ತನೆ ಮಾಡುವಾಗ ಕೆಲವು ಬೀಜಗಳು ಎಲ್ಲಿ ಬಿತ್ತು? ಕಾಲ್ದಾರಿಯಲ್ಲಿ ಬಿತ್ತು. ಕಾಲ್ದಾರಿಯಲ್ಲಿ ಬಿತ್ತು, ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗೋ ದಾರಿಯಲ್ಲಿ ಬಿತ್ತು. ಅದು ಏನಾಯಿತು? ಕಾಗೆಗಳು ಬಂದು ಕಚ್ಕೊಂಡೋಯ್ತು. ಯಾಕೆ ಕಚ್ಕೊಂಡೋಯ್ತು? ಕಾರಣ ಏನು? ಕಾರಣ ಏನು ಕೇಳಿದರೆ, ಅವರಿಗೆ ವಾಕ್ಯದಲ್ಲಿ ಆಸಕ್ತಿ ಇದ್ದವರಲ್ಲ. ಈಗ ಇಲ್ಲಿಷ್ಟು ಜನ ಇದ್ದೀರಿ, ಆನ್ಲೈನಲ್ಲೂ ಇದ್ದೀರಿ, ಆಫ್ಲೈನಲ್ಲೂ ಇದ್ದೀರಿ ಅಷ್ಟೇ. ಆದರೆ ಇದ್ದವರು ಎಲ್ಲರೂ ಕೂಡ ವಾಕ್ಯದಲ್ಲಿ ಆಸಕ್ತಿ ಇದ್ದವರು ಅಂತ ಅಲ್ಲ, ಒಟ್ಟು ಇದ್ದೀರಿ. ಏನೋ ಕರೆದಿದ್ದಾರೆ, ನಾವು ಬಂದಿರ್ಬೋದು, ಅಥವಾ ಪ್ರತಿದಿನ ಜಾಯಿನ್ ಆಗ್ತಾಯಿದ್ದೀವಿ, ಜಾಯಿನ್ ಆಗಿರ್ಬೋದು, ಬೇರೆ ಬೇರೆ ಇಂಟೆನ್ಷನ್ನಿಂದ ಇದ್ದವರು ಇರ್ಬೋದು. ಎಲ್ಲರೂ ವಾಕ್ಯಕ್ಕಾಗಿ ಅಂತ ಬಂದವರಲ್ಲ. ಎಲ್ಲರೂ ಅಂದರೆ ಎಲ್ಲರೂ ಬಂದವರಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಂದವರಲ್ಲಿ ಅನೇಕರು ವಾಕ್ಯಕ್ಕಾಗಿ ಅಂತ ಬಂದವರಲ್ಲ. ಆದರೆ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸ್ಕೊಳ್ತೀವಿ ಎಲ್ಲಿವರೆಗೆ? ಊಟ ಮಾಡುವವರೆಗೆ ಮಾತ್ರ, ಊಟ ಮಾಡಿ ಮನೆಗೆ ಹೋಗುವವರೆಗೆ ಮಾತ್ರ, ಅಥವಾ ಊಟ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ಳೋವರೆಗೆ ಮಾತ್ರ ಅಷ್ಟೆ. ಇವರೇ ಕಾಲ್ದಾರಿಯಲ್ಲಿ ಬಿದ್ದ ಬೀಜಗಳು. ಇದು ನಾನು ಆಗುವ ಸಾಧ್ಯತೆ ಇದೆ, ನೀವು ಆಗುವ ಸಾಧ್ಯತೆ ಇದೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ರೀತಿ ನಾವು ಆಗಿಬಿಟ್ರೆ ಖಂಡಿತವಾಗಲೂ ನಮ್ಮ ಜೀವನ ಒಂದು ಆಶೀರ್ವಾದ ಆಗೋದಿಲ್ಲ, ಶಾಪ ಆಗುತ್ತೆ. ನಮ್ಮ ಜೀವನ ಒಂದು ಆಶೀರ್ವಾದ ಆಗಿಸ್ಕೋಬೇಕಾದ್ರೆ ದೇವರ ಆತ್ಮರು ನಮ್ಮಲ್ಲಿ ಚೇತನಗೊಂಡಿರಬೇಕು. ಪವಿತ್ರ ಆತ್ಮರು ನಮ್ಮಲ್ಲಿ ಚೇತನಗೊಂಡಿದ್ದರೆ ಮಾತ್ರನೇ ನಮಗೆ ನಮ್ಮ ಲೈಫನ್ನು ದೇವರಿಗೆ
ಸರೆಂಡರ್ ಮಾಡಿಕೊಟ್ಟು ಬದುಕಲಿಕ್ಕಾಗುತ್ತೆ. ವೆನ್ ಹೋಲಿ ಸ್ಪಿರಿಟ್ ಈಸ್ ಆಕ್ಟಿವ್ ಇನ್ ಅವರ್ ಲೈಫ್ಸ್, then only we can surrender our lives to God. Otherwise, you cannot surrender your lives to God. ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಂಡಿದ್ದಾಗ ಖಂಡಿತವಾಗಿಯೂ ನಮಗೆ ನಮ್ಮ ಜೀವಿತಗಳನ್ನು ದೇವರಿಗೆ ಸರೆಂಡರ್ ಮಾಡಿಕೊಟ್ಟು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಆಗೋದಿಲ್ಲ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 8ರಲ್ಲಿ, ರೋಮನ್ಸ್ ಚಾಪ್ಟರ್ 8, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯ 6 16ರಲ್ಲಿ ನಾವು ಓದ್ತೀವಿ. ರೋಮನ್ಸ್ 6:16, ಯಾರ ಕೈ ಕೆಳಗೆ ಗುಲಾಮರಾಗಿರಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣಾಗಿರುತ್ತೀರಿ. Do you not know that if you present yourselves to anyone as obedient slaves, you are slaves of the one whom you obey? ಯಾರ ಕೈ ಕೆಳಗಡೆ ಗುಲಾಮರಾಗಿರಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣಾಗುತ್ತೀರಿ. ಯು ಬಿಕಮ್ ಸ್ಲೇವ್ಸ್ ಟು ದೆಮ್. ಆಮೇಲೆ ಹೇಳ್ತಾರೆ, ನೀವು ಪಾಪಕ್ಕೆ ಗುಲಾಮರಾದರೆ ಮರಣವೇ ನಿಮಗೆ ಗತಿ, ದೇವರಿಗೆ ಶರಣಾದರೆ ಸತ್ಸಂಬಂಧವೇ ಅದರ ಪರಿಣಾಮ. Either of sin which leads to death or of obedience which leads to righteousness. ಅದರ ಮಧ್ಯದಲ್ಲಿ ಇನ್ನೊಂದಿಲ್ಲ. ನೀವು ಪಾಪಕ್ಕೆ ಗುಲಾಮರಾಗಿ ಬದುಕಬಹುದು ಅಥವಾ ದೇವರಿಗೆ ಗುಲಾಮರಾಗಿ ಬದುಕಬಹುದು. ಒಬ್ಬ ಮನುಷ್ಯ ಪಾಪಕ್ಕೆ ಸ್ಲೇವ್ ಆಗಿ ಬದುಕಬಹುದು ಅಥವಾ ದೇವರಿಗೆ ಸ್ಲೇವ್ ಆಗಿ ಬದುಕಬಹುದು. ಯು ಕೆನಾಟ್ ಬಿ ಎ ಸರ್ವೆಂಟ್ ಆಫ್ ಸಿನ್ ಆ್ಯಂಡ್ ಗಾಡ್ ಅಟ್ ದ ಸೇಮ್ ಟೈಮ್. ಯು ಕೆನಾಟ್. ನೋ ಒನ್ ಕ್ಯಾನ್ ಬಿ ಎ ಸ್ಲೇವ್ ಆಫ್ ಸಿನ್ ಆ್ಯಂಡ್ ಎ ಸ್ಲೇವ್ ಆಫ್ ಗಾಡ್ ಅಟ್ ದ ಸೇಮ್ ಟೈಮ್. ಇಟ್ ಈಸ್ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಐದರ್ ಯು ಆರ್ ಸ್ಲೇವ್ ಟು ಸಿನ್ ಆರ್ ಯು ಆರ್ ಸ್ಲೇವ್ ಟು ಗಾಡ್. ಪಾಪಕ್ಕೂ ಮತ್ತು ದೇವರಿಗೂ ಒಟ್ಟಿಗೆ ನಾವು ಶರಣಾಗಿ ಬದುಕಲಿಕ್ಕೆ ಅಥವಾ ಗುಲಾಮರಾಗಿ ಅಥವಾ ಸೇವಕರಾಗಿ ಬದುಕಲಿಕ್ಕೆ ಖಂಡಿತವಾಗಲೂ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಪಾಪಕ್ಕೆ ಗುಲಾಮನಾಗಿ ಸೇವಕನಾಗಿ ಬದುಕಬೇಕು ಅಥವಾ ದೇವರಿಗೆ ಸೇವಕನಾಗಿ ದೇವರಿಗೆ ಶರಣಾಗಿ ನಾನು ಬದುಕಬೇಕು. ನಾನೇನು ಹೇಳ್ತಾ ಬಂದೆ ಅಂದರೆ, ನಮ್ಮಲ್ಲಿ ಪವಿತ್ರ ಆತ್ಮರು ನಿಶ್ಚೇತನಗೊಂಡಿದ್ದಾಗ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿದ್ದರೂ ಕೂಡ ಪಾಪಕ್ಕೆ ಗುಲಾಮನಾಗಿ ಬದುಕುವ ಸಾಧ್ಯತೆಗಳು ಇದೆ. ಈವನ್ ದೋ ಯು ಆರ್ ಎ ಕ್ರಿಶ್ಚಿಯನ್, ಯು ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್ ಇನ್ ಯು, ಬಟ್ ಹೋಲಿ ಸ್ಪಿರಿಟ್ ಈಸ್ ಕ್ವೆಂಚ್ಡ್ ಆರ್ ಪ್ಯಾಸಿವ್. ಪವಿತ್ರಾತ್ಮರು ನಮ್ಮಲ್ಲಿ ನಿಶ್ಚೇತನಗೊಂಡಿರುವಾಗ, ಪವಿತ್ರಾತ್ಮರಿದ್ದಾರೆ ಕ್ರೈಸ್ತರೇ, ಆದರೆ ಪವಿತ್ರಾತ್ಮ ನಿಶ್ಚೇತನಗೊಂಡಿದ್ದರೆ ನಾವು ಪಾಪಕ್ಕೆ ಶರಣಾಗಿ ಬದುಕ್ತೀವಿ. ದೇವರಿಗೆ ಶರಣಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಅದೇ ನಾನು ಹೇಳಿದ್ದು, ಯು ಕೆನಾಟ್ ಸರೆಂಡರ್ ಯೋರ್ ಸೆಲ್ಸ್ ಟು ಗಾಡ್ ವೆನ್ ಹೋಲಿ ಸ್ಪಿರಿಟ್ ಈಸ್ ಕ್ವೆಂಚ್ಡ್ ಇನ್ ಯು. ಅದಕ್ಕೆ ಹೇಳಿದ್ದು, ಡು ನಾಟ್ ಕ್ವೆಂಚ್ ದ ಸ್ಪಿರಿಟ್. ಪವಿತ್ರಾತ್ಮನನ್ನು ನಿಶ್ಚೇತನಗೊಳಿಸಬೇಡಿ. ನಾವಿದನ್ನು ಒಂದು ದೇವರ ಆಜ್ಞೆಯ ಹಾಗೆ ಯಾಕೆ ಇದನ್ನು ಬಹಳ ಗೌರವದಿಂದ ಬಹಳ ಸೀರಿಯಸ್ ಆಗಿ ಇದನ್ನು ಯಾಕೆ ತೆಗೆದುಕೋಬಾರ್ದು ಅಥವಾ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ? ಕೊಲೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ವಿಗ್ರಹಾರಾಧನೆ ಮಾಡಬೇಡ, ಇದೆಲ್ಲ ದೇವರ ಆಜ್ಞೆ. ಸುಳ್ಳು ಸಾಕ್ಷಿ ಹೇಳಬೇಡ, ಕಳ್ಳತನ ಮಾಡಬೇಡ. ಆಲ್ ದೀಸ್ ಆರ್ ದ ಕಮ್ಯಾಂಡ್ಮೆಂಟ್ಸ್ ಆಫ್ ಗಾಡ್, ರೈಟ್? ಅದೇ ರೀತಿಯಲ್ಲಿ ವೈ ಡೋಂಟ್ ವಿ ಟೇಕ್ ದಿಸ್ ವರ್ಸ್, 1 Thessalonians 5:19, as a commandment of God under the New Testament? ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ವಚನವನ್ನು, ಎಲ್ಲ ವಚನವನ್ನು ತೆಗಿಬೇಕು, ಆದರೆ ಈ ಒಂದು ವಚನ ಇಂದು ದೇವರಾತ್ಮರು ಸಭೆಗೆ ಹೇಳುವಂಥ ಮಾತು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಯಾಕೆ ನಾವು ಇದನ್ನು ಒಂದು ದೇವರ ಆಜ್ಞೆಯಾಗಿ ಯಾಕೆ ನಾವು ತೆಗೆದುಕೋಬಾರ್ದು? ಅಥವಾ ಪವಿತ್ರಾತ್ಮನು ಕೊಡುವ ಒಂದು ಆಜ್ಞೆಯಾಗಿ, ಕಮ್ಯಾಂಡ್ಮೆಂಟ್ ಆಫ್ ದ ಹೋಲಿ ಸ್ಪಿರಿಟ್, ವೈ ಕಾಂಟ್ ವಿ ಟೇಕ್ this verse as a commandment of the Holy Spirit today? ಯಾಕೆ ಇದನ್ನು ಪವಿತ್ರಾತ್ಮನ ಒಂದು ಆಜ್ಞೆಯಾಗಿ ನಮಗೆ ಇವತ್ತು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ?
We must take this verse as a commandment of the Holy Spirit, which was ಯಾವ ವಾಕ್ಯವನ್ನು ದೇವರಾತ್ಮನ ಒಂದು ಆಜ್ಞೆಯಾಗಿ ತೆಗೆದುಕೋಬೇಕು ನಾವು? ಪವಿತ್ರಾತ್ಮನನ್ನು ನಿಶ್ಚೇತನಗೊಳಿಸಬೇಡಿ. ದಟ್ ಮೀನ್ಸ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನಾವು. ಅದು ನಿನ್ನ ಜವಾಬ್ದಾರಿ. ಈಗ ಪವಿತ್ರಾತ್ಮನ ನಿಶ್ಚೇತನಗೊಳಿಸಬೇಡಿ ಅಂತ ಹೇಳಿದ್ದಾರೆ ಅಂದರೆ ಅರ್ಥ ಯು ಕ್ಯಾನ್ ಡೂ ದ್ಯಾಟ್. ನಿನ್ನಿಂದ ಅದು ಆಗುತ್ತೆ. ನಿಶ್ಚೇತನಗೊಳಿಸ್ಲಿಕ್ಕೂ ಆಗುತ್ತೆ ಮತ್ತು ಪುನಶ್ಚೇತನಗೊಳಿಸ್ಲಿಕ್ಕೂ ಆಗುತ್ತೆ. ತಿಮೋತಿಗೆ ಪೌಲ ಹೇಳ್ತಾನಲ್ವಾ, ಪೌಲ ತಿಮೋತಿಗೆ ಹೇಳ್ತಾನಲ್ವಾ, ಪವಿತ್ರಾತ್ಮರನ್ನು ನೀನು ಉತ್ತೇಜನಗೊಳಿಸು ಅಂತ. ರೀಕಿಂಡಲ್ ದ ಹೋಲಿ ಸ್ಪಿರಿಟ್ ಅಲ್ವಾ. ಸೆಕೆಂಡ್ ತಿಮೋತಿ ಅನಿಸುತ್ತೆ, ಸೆಕೆಂಡ್ ತಿಮೋತಿ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತಾರಲ್ವಾ, For this reason I remind you to rekindle the gift of God that is within you. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಳಿಗಳನ್ನು ಅದಲ್ಲ. 6ನೇ ವಾಕ್ಯ ಸೆಕೆಂಡ್ ತಿಮೋತಿ ಚಾಪ್ಟರ್ 1 verse 6. ನಾನು ನಿನ್ನ ಮೇಲೆ ಹಸ್ತನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದಂಥ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿಮಗೆ ಜ್ಞಾಪಿಸುತ್ತೇನೆ. ಯಾಕೆ ಇದನ್ನು ಒಂದು ಕಮ್ಯಾಂಡ್ಮೆಂಟ್ ಆಗಿ ತಗೋಬಾರ್ದು? ಸಿ, ದಿಸ್ ಇಸ್ ಆಲ್ಸೋ ಎ ಕಮ್ಯಾಂಡ್ಮೆಂಟ್ ಟು ದ ಚರ್ಚ್ ಆಫ್ ಗಾಡ್. ದೇವರ ಸಭೆಗೆ, ದೇವ ಜನರಿಗೆ ದೇವರು ಇಂದು ಈ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ರೀಕಿಂಡಲ್ ದ ಹೋಲಿ ಸ್ಪಿರಿಟ್ ಇನ್ ಯು. ನಿನ್ನಲ್ಲಿರ್ತಕ್ಕಂಥ ದೇವರ ಆತ್ಮನನ್ನು ನೀನು ಮತ್ತೊಮ್ಮೆ ಪ್ರಜ್ವಲಿಸುವಂತೆ ಮಾಡು. ನಿನ್ನ ಜೀವನ ಪ್ರಜ್ವಲಿಸಬೇಕಾದರೆ, ಪ್ರೀತಿಯಲ್ಲಿ ಪ್ರಜ್ವಲಿಸಬೇಕಾದರೆ, ಪರಿಶುದ್ಧತೆಯಲ್ಲಿ ಪ್ರಜ್ವಲಿಸಬೇಕಾದರೆ, ರೈಚಸ್ನೆಸ್ಸಲ್ಲಿ ಪ್ರಜ್ವಲಿಸಬೇಕಾದರೆ, ಸಮಾಧಾನದಲ್ಲಿ ನಿನ್ನ ಜೀವನ ಪ್ರಜ್ವಲಿಸಬೇಕಾದರೆ, ದೇವರ ಶಾಂತಿಯಲ್ಲಿ, ದೇವರ ಆನಂದದಲ್ಲಿ, ದೈವ ಸ್ವಭಾವದಲ್ಲಿ ನಿನ್ನ ಜೀವನ, ನಿನ್ನ ಕುಟುಂಬ ಪ್ರಜ್ವಲಿಸಬೇಕಾದರೆ ಪವಿತ್ರಾತ್ಮರನ್ನು ಪ್ರಜ್ವಲಿಸುವಂತೆ ಮಾಡು. ಯು ಡೂ ದಿಸ್, ಗಾಡ್ ವಿಲ್ ಡೂ ದ ರೆಸ್ಟ್. ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇದು ನಿನ್ನ ಜವಾಬ್ದಾರಿ. ಯಾವುದು? ರೀಕಿಂಡಲ್ ದ ಹೋಲಿ ಸ್ಪಿರಿಟ್ ಇನ್ ಯು. ರೀಕಿಂಡಲ್ ದ ಗಿಫ್ಟ್ ಆಫ್ ಗಾಡ್ ಇನ್ ಯು. ನಿನ್ನಲ್ಲಿ ದೇವರು ಇಟ್ಟಿರ್ತಕ್ಕಂಥ ವರದಾನವನ್ನು ನೀನು ಅಲಕ್ಷ್ಯ ಮಾಡಬೇಡ. ಅಲಕ್ಷ್ಯ ಮಾಡದೆ ಏನು ಮಾಡಬೇಕು? ಅದನ್ನು ಉತ್ತೇಜನಪಡಿಸು. ಹೌ ಕ್ಯಾನ್ ಯು ರೀಕಿಂಡಲ್ ದ ಹೋಲಿ ಸ್ಪಿರಿಟ್ ಇನ್ ಯು? ಹೇಗೆ ನಮ್ಮಲ್ಲಿರ್ತಕ್ಕಂಥ ಈ ಪವಿತ್ರಾತ್ಮನ ಉತ್ತೇಜನಪಡಿಸ್ಬೋದು? ಹೇಗೆ ಉತ್ತೇಜನಪಡಿಸ್ಬೋದು ಅಂದರೆ ಇದು ಒಂದು ವೇ. ಯಾವುದು? ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಇದೊಂದು ಸಿಂಪಲ್ ವೇ ಅಂತಲೇ ತೆಗೆದುಕೊಳ್ಳಿ. ಸರಳವಾದ ಒಂದು ದಾರಿ. ಎಲ್ಲರಿಗೂ ಇದು ಸಾಧ್ಯ. ನಮ್ಮಲ್ಲಿರುವ ದೇವರಾತ್ಮನನ್ನು ಉತ್ತೇಜನಪಡಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ದಾರಿ. ಬಿಕಾಸ್ ವರ್ಡ್ ಆಫ್ ಗಾಡ್ ಈಸ್ ಲೈಕ್ ಫೈರ್ವುಡ್, ಲೈಕ್ ಫ್ಯೂಲ್, ಲೈಕ್ ಫೈರ್ವುಡ್. ಆಲ್ರೆಡಿ ದಟ್ ಫ್ಲೇಮ್ ಈಸ್ ದೇರ್ ಇನ್ ಯು. ಯು ಸಿಂಪ್ಲಿ ಗಿವ್ ದ firewood, supply the firewood. It will increase the flame of the fire in you. Feed yourself with the word of God every day so that flame of God's love will increase. The flame of holiness will increase. The flame of Christ's character will increase. ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ನೀತಿ, ಕ್ರಿಸ್ತನ ಸ್ವಭಾವ, ಆ ಪರಿಶುದ್ಧತೆ, ದೈವ ಭಯ ನಮ್ಮಲ್ಲಿ ಅಧಿಕವಾಗಿ ಉರಿಯಬೇಕಾದರೆ ಯು ಸಿಂಪ್ಲಿ ಸಪ್ಲೈ ದ ಫ್ಯೂಲ್ ಆರ್ ದ ಫೈರ್ವುಡ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಎಂಬ ಸೌದೆಯನ್ನು ಅಥವಾ ಆ ಒಂದು ಇಂಧನವನ್ನು ಪ್ರತಿದಿನ ನಿಮ್ಮ ಹೃದಯಕ್ಕೆ ನೀವು ಸಪ್ಲೈ ಮಾಡ್ತಾನೇ ಇರಿ. ಇಟ್ಸ್ ವೆರಿ ಸಿಂಪಲ್. ದೇವರು ನಮಗೆ ಒದಗಿಸ್ಕೊಡ್ತಾ ಇದ್ದಾರೆ. ಬೈಬಲ್ ಮುಖಾಂತರ, ಬೈಬಲ್ ಓದೋದ್ರ ಮುಖಾಂತರ, ದೇವರ ವಾಕ್ಯದ ಪ್ರಬೋಧನೆಗಳನ್ನು ಆಲಿಸುವುದರ ಮುಖಾಂತರ, ಎಷ್ಟೋ ರೀತಿಯಲ್ಲಿ ಪ್ರತಿದಿನ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಗಾಡ್ ಈಸ್ ಹೆಲ್ಪಿಂಗ್ ಅಸ್ ಟು ರೀಕಿಂಡಲ್ ದ್ಯಾಟ್ ಫೈರ್, ದ್ಯಾಟ್ ಹೋಲಿ ಸ್ಪಿರಿಟ್ ವಿದಿನ್ ಅಸ್. ನಮ್ಮೊಳಗಡೆ ಇರುವ ಪರಿಶುದ್ಧಾತ್ಮನ ಆ ಬೆಂಕಿಯನ್ನು, ಜ್ವಾಲೆಯನ್ನು ಇನ್ನೂ ಹೆಚ್ಚಾಗಿ, ಆ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಬಟ್ ಮೆನಿ ಆರ್ ಇಗ್ನೋರಿಂಗ್ ದಟ್. ನಮ್ಮಲ್ಲಿ ಅನೇಕರು ಅದು ಬೇಡ 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 ಎಂದು ಡೈರೆಕ್ಟಾಗಿ ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಬಟ್ ವಿ ಆರ್ ಡಿಸೀವ್ಡ್. ನಾವು ವಂಚನೆಗೊಳಗಾಗಿ ವಿ ಆರ್ ಎಂಟ್ಯಾಂಗಲ್ಡ್ ಇನ್ ಮೆನಿ ಅದರ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಒಂದು ವಂಚನೆ ಅದು. ಅಂದರೆ ಬೇಡ ಅಂತ ಹೇಳೋದಿಲ್ಲ, ನಾವು ಲೋಕದ ಅನೇಕ ವಿಷಯಗಳಲ್ಲಿ ಮಗ್ನರಾಗಿ ಹೋಗ್ತೀವಿ. ಲೋಕದ ಅನೇಕ ವಿಷಯಗಳಲ್ಲಿ, ನಾನು ಹೇಳ್ತಿರೋದು ಕೆಟ್ಟ ವಿಷಯಗಳಲ್ಲಿ ಅಲ್ಲ, ಲೋಕದ ವಿಷಯ. ಲೋಕದ ವಿಷಯ ಅನ್ನೋದೇ ಕೆಟ್ಟ ವಿಷಯ. ಲೋಕದಲ್ಲಿ ಒಳ್ಳೆ ವಿಷಯ ಅನ್ನೋದು ಏನೂ ಇಲ್ಲ. ದೆರ್ ಈಸ್ ನಥಿಂಗ್ ಗುಡ್ ಇನ್ ದಿಸ್ ವರ್ಲ್ಡ್. ಓಕೆ,
ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾರಲ್ಲ, ನಿಮಗೊಂದು ಗುಡ್ ನ್ಯೂಸ್ ಇದೆ. ದೆರ್ ಈಸ್ ನೋ ಗುಡ್ ನ್ಯೂಸ್ ಇನ್ ದಿಸ್ ವರ್ಲ್ಡ್. There is only one good news, that Christ has born for you, your Redeemer. Your salvation has come to this house. That is the only good news. Your salvation is the good news. ದೇವರು ನಿನ್ನ ರಕ್ಷಕನಾಗಿ ಬಂದಿದ್ದಾರೆ, ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ, ಈ ಮನೆಗೆ ರಕ್ಷಣೆ ಕೊಡಲಿಕ್ಕೆ. ಅದಕ್ಕಿಂತ ಗುಡ್ ನ್ಯೂಸ್ ಬೇರೆ ಏನೂ ಇಲ್ಲ. ಆದರೆ ಈ ಪ್ರಪಂಚದಲ್ಲಿ ಬೇರೆ ಯಾವುದು ಗುಡ್ ನ್ಯೂಸ್ ಇಲ್ಲ. ಬಿಕಾಸ್ ದಟ್ ಸ್ಯಾಲ್ವೇಷನ್ ಈಸ್ ಅನ್ ಇಟರ್ನಲ್ ಗಿಫ್ಟ್ ಆಫ್ ಗಾಡ್. ಇಟ್ಸ್ ಇಟರ್ನಲ್. ದಟ್ ಜಾಯ್, ದಟ್ ಈಸ್ ಎನ್ ಇಟರ್ನಲ್ ಜಾಯ್. ಆ ರಕ್ಷಣೆ ಕೊಡುವ ಆನಂದ ಶಾಶ್ವತವಾದದ್ದು. ಎಷ್ಟೋ ಬಾರಿ ಹೇಳ್ತೀವ್ರಿ, ಗುಡ್ ನ್ಯೂಸ್ ಇದೆ, ಒಂದು ಪ್ರೆಗ್ನೆಂಟ್ ಆದಾಗ ಗುಡ್ ನ್ಯೂಸ್ ಇದೆ ಅಂತ. ಸಾಧಾರಣ ಅದಕ್ಕೆ ನಾವು ಹೇಳೋದು, ಗುಡ್ ನ್ಯೂಸ್ ಇದೆಯಾ? ಗುಡ್ ನ್ಯೂಸ್ ಇದೆ. ಏನು, ಎಷ್ಟು ತಿಂಗಳು, ಇಷ್ಟು ಅಷ್ಟು ಅಲ್ವಾ? ಸೊ ಒನ್ ಡೇ ಯು ವಿಲ್ ಹಿಯರ್ ದ ಬ್ಯಾಡ್ ನ್ಯೂಸ್. ಏನಾಯಿತು? ಆಕ್ಸಿಡೆಂಟ್ ಆಯಿತು, ರೋಗ ಬಂತು. 3 ತಿಂಗಳಿದ್ದಾಗ ಗುಡ್ ನ್ಯೂಸ್, 3 ವರ್ಷ ಆದಮೇಲೆ ಬ್ಯಾಡ್ ನ್ಯೂಸ್. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಬ್ಯಾಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ಬ್ಯಾಡ್ ನ್ಯೂಸ್. ಪರ್ಮನೆಂಟ್ಲಿ ಒಂದಿನ ಆ ಮಗು ಸತ್ತೇ ಹೋಯಿತು. 70 ಇಯರ್ಸ್ ಆಗಿರ್ಬೋದು, 60 ಇಯರ್ಸ್ ಆಗಿರ್ಬೋದು, 40 ಇಯರ್ಸ್ ಆಗಿರ್ಬೋದು, ಅಥವಾ 25 ಯಂಗ್ ಏಜಲ್ಲಿರ್ಬೋದು. ಸೊ ಬ್ಯಾಡ್ ನ್ಯೂಸ್. ಅಥವಾ ಪ್ರೆಗ್ನೆಂಟ್ ಆದಾಗ ಗುಡ್ ನ್ಯೂಸ್, ದೊಡ್ಡದಾದಮೇಲೆ ಅಪ್ಪ ಅಮ್ಮನ ಮಾತು ಕೇಳಿದೆ ಓಡೋದಾಗ ಬ್ಯಾಡ್ ನ್ಯೂಸ್. ನನ್ನ ಮಗಳು ಈ ರೀತಿ ಆದಳು, ನನ್ನ ಮಗ ಈ ರೀತಿ ಆದ, ಬ್ಯಾಡ್ ನ್ಯೂಸ್. ಅದರಿಂದನೇ ಈ ಪ್ರಪಂಚದಲ್ಲಿ ದೇರ್ ಇಸ್ ನಥಿಂಗ್ ಗುಡ್ ನ್ಯೂಸ್. ಗುಡ್ ನ್ಯೂಸ್, ನಮಗೊಂದು ಹೊಸ ಮನೆ ಸಿಕ್ಕಿದೆ. ಆದರೆ ಮನೆ ಮೇಲೆ ಯಾರು ಕೇಸ್ ಹಾಕಿಬಿಟ್ರೆ ಬ್ಯಾಡ್ ನ್ಯೂಸ್. ಮನೆ ಬಂದ ತಕ್ಷಣ ಯಾರು ಮನೇಲಿ ಸತ್ತೋಗ್ಬಿಟ್ರೆ ಬ್ಯಾಡ್ ನ್ಯೂಸ್. ಮನೆ ಬಂದ ತಕ್ಷಣ ಗಂಡ ಹೆಂಡತಿ ಗಲಾಟೆ ಶುರುವಾಗ್ಬಿಟ್ರೆ ಬ್ಯಾಡ್ ನ್ಯೂಸ್. ಹೊಸ ಗಾಡಿ ಸಿಕ್ಕಿದೆ, ಗುಡ್ ನ್ಯೂಸ್, ಫ್ರೀಯಾಗಿ ಸಿಕ್ತು. ಆಕ್ಸಿಡೆಂಟ್ ಆಗಿಬಿಟ್ರೆ ಬ್ಯಾಡ್ ನ್ಯೂಸ್. ಅದರಿಂದ ಈ ಲೋಕದಲ್ಲಿ ಗುಡ್ ನ್ಯೂಸ್ ಅನ್ನೋದು ಯಾವುದೂ ಇಲ್ಲ. ಓನ್ಲಿ ಇನ್ ಗಾಡ್, ಓನ್ಲಿ ಇನ್ ಕ್ರೈಸ್ಟ್ ಯು ವಿಲ್ ಹ್ಯಾವ್ ಗುಡ್ ನ್ಯೂಸ್. ಶುಭ ವಾರ್ತೆ ಅನ್ನೋದು ಈ ಲೋಕದಲ್ಲಿ ಎಲ್ಲೂ ಇಲ್ಲ. ಅದು ಇರೋದಾದರೆ ಅದು ಕ್ರಿಸ್ತನಲ್ಲಿ, ಅದು ದೇವರಲ್ಲಿ, ಅವರ ವಚನಗಳಲ್ಲಿ. ಅದೇನು ಅಂದರೆ, ಯೇಸು ನಿನಗಾಗಿ ಬಂದಿದ್ದಾರೆ, ಯೇಸು ನಿನಗಾಗಿ ಬಂದಿದ್ದಾರೆ. ದೇವರು ನರನಾಗಿ ಬಂದಿದ್ದಾರೆ ನಿನ್ನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಆ ರಕ್ಷಣೆ ಶಾಶ್ವತವಾದದ್ದು, ಆ ರಕ್ಷಣೆ ಶಾಶ್ವತವಾದದ್ದು, ಇಟರ್ನಲ್ ಲೈಫ್. He has come, God has come to give us life, His life, and that is eternal life. That is the good news. ಅದು ಯೇಸು ಹೇಳ್ತಾರಲ್ವ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡ್ತೇನೆ, ಅವೆಂದಿಗೂ ನಾಶ ಆಗೋದಿಲ್ಲ. I give them eternal life and they will not perish. See the good news. ಅದನ್ನು ರಿವರ್ಸ್ ಮಾಡಲಿಕ್ಕೆ ಯಾರಿಗೂ ಆಗಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಬಟ್ ಈ ಪ್ರಪಂಚದ ಎಲ್ಲ ಗುಡ್ ನ್ಯೂಸನ್ನು ಬ್ಯಾಡ್ ನ್ಯೂಸ್ ಮಾಡಲಿಕ್ಕೆ ಯಾರಿಗೆ ಬೇಕಾದರೂ ಆಗುತ್ತೆ. ಈ ಪ್ರಪಂಚದ ಎಲ್ಲ ಗುಡ್ ನ್ಯೂಸನ್ನು ಬ್ಯಾಡ್ ನ್ಯೂಸ್ ಆಗಿ ಮಾಡಲಿಕ್ಕೆ ಯಾರಿಗೆ ಬೇಕಾದರೂ ಆಗುತ್ತೆ. ಆದರೆ ದೇವರು ನಿನ್ನಲ್ಲಿ ಕ್ರಿಯೇಟ್ ಮಾಡಿದ ಒಂದು ಗುಡ್ ನ್ಯೂಸ್ ಇದೆಯಲ್ವಾ, ಯುವರ್ ಸ್ಯಾಲ್ವೇಷನ್, ಅದನ್ನು ಬ್ಯಾಡ್ ನ್ಯೂಸ್ ಆಗಿ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಗಾಡ್ಸ್ ವರ್ಕ್. ಅದು ದೇವರ ಕಾರ್ಯ. ದಟ್ ಈಸ್ ಅಲ್ಟಿಮೇಟ್ಲಿ ಫುಲ್ಲಿ ಗಾಡ್ಸ್ ವರ್ಕ್. ಅದರಿಂದ ಈ ಶುಭ ಸಂದೇಶ, ದೇವರ ವಾಕ್ಯ ನಾವು ಪ್ರತಿದಿನ ಆಲಿಸ್ತಾ 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 ಏನಾಗುತ್ತೆ, ನಮ್ಮ ಆತ್ಮ ಅಥವಾ ನಮ್ಮಲ್ಲಿರುವ ಪವಿತ್ರ ಆತ್ಮರು ಉತ್ತೇಜನಗೊಳ್ತಾರೆ. ಆದರೆ ಎಷ್ಟೋ ಬಾರಿ ನಾವು ಈ ಲೋಕದ ಕೆಲವೊಂದು ಒಳ್ಳೆಯ ವಿಷಯಗಳ ಸಲುವಾಗಿ ದೇವರ ವಾಕ್ಯಕ್ಕೆ ಸಮಯ ಕೊಡೋದಿಲ್ಲ. ಅದರ ಅರ್ಥ, ಯು ಆರ್ ಸ್ಲೋಲಿ ಡ್ರಿಫ್ಟಿಂಗ್ ಅವೇ ಫ್ರಮ್ ಕ್ರೈಸ್ಟ್. ದೇವರಿಂದ ದೂರ 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 ನಿಧಾನವಾಗಿ ಹೋಗ್ತಾ ಇರ್ತೀವಿ, ಗೊತ್ತಾಗೋದಿಲ್ಲ. ನಿಮಗೆ ಗೊತ್ತಾಗೋದು ಯಾವಾಗ ಕೇಳಿದರೆ, ಸರಿಯಾಗಿ ಬಿದ್ದಾಗ ಗೊತ್ತಾಗುತ್ತೆ. ಬಟ್ that will be too late to know that you are drifting away. ನೀವು ಜಾರಿ 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 ಹೋಗ್ತಾ ಇದ್ದೀರಿ ಅನ್ನೋದು ನಿಮಗೆ ಜಾರ್ತಾ ಇರುವಾಗ ಅಷ್ಟು ಸುಲಭಕ್ಕೆ ಗೊತ್ತಾಗೋದಿಲ್ಲ. ಸರಿಯಾಗಿ ಬಿದ್ದಾಗ, ಮೇಲಕ್ಕೆ ಏಳಲಿಕ್ಕೆ ಆಗದ ಹಾಗೆ ಬಿದ್ದಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಬಿದ್ದೆ ಅಂತ. ಅದು ತುಂಬ ವಿಳಂಬವಾಗಿರ್ತದೆ, ಮೇಲೇಳಲಿಕ್ಕೆ ಕಷ್ಟ ಆಗುತ್ತೆ. ಅಂಥ ಒಂದು ದುಸ್ಥಿತಿಗೆ ನಿಮ್ಮಲ್ಲಿ ಯಾರು ಹೋಗಬೇಡಿ. ಅಂಥ ಒಂದು ದುಸ್ಥಿತಿಗೆ ನಿಮ್ಮಲ್ಲಿ ಯಾರೊಬ್ಬರು ಹೋಗಬೇಡಿ. ಹೋದರೆ ಅದಕ್ಕೆ ನೀವು ಹೊಣೆಗಾರರಾಗ್ತೀರಾ. ಹೋದರೆ ನೀವು ಹೊಣೆಗಾರರಾಗ್ತೀರಾ. ವೆಬ್ಎಕ್ಸ್ನಲ್ಲಿ ಜಾಯಿನ್ ಆಗಿರುವವರು
ಈ ಮನೆಯಲ್ಲಿರುವವರು ಪ್ರತಿಯೊಬ್ಬರು, ನಾವು ಒಬ್ಬೊಬ್ಬರೂ ಕೂಡ ಜಾರಿ ಹೋಗುವ ಸಾಧ್ಯತೆ ಇದೆ, ಜಾರಿ ಹೋಗ್ತಾ ಇದ್ದೀವಿ. ದೇವರು ಹೇಳ್ತಾರೆ, ಪವಿತ್ರ ಆತ್ಮನನ್ನು ನೋಯಿಸಬೇಡ, ಪವಿತ್ರ ಆತ್ಮನನ್ನು ನೋಯಿಸಬೇಡಿ. ಡು ನಾಟ್ ಕ್ವೆಂಚ್ ದ ಸ್ಪಿರಿಟ್. ಪವಿತ್ರಾತ್ಮನನ್ನು ನೋಯಿಸಬೇಡಿ, ಪವಿತ್ರಾತ್ಮರನ್ನು ನೋಯಿಸಬೇಡಿ. ಪವಿತ್ರಾತ್ಮರು ನಮ್ಮಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಮಾತ್ರನೇ ನಾವು ದೇವರಿಗೆ ಶರಣಾಗಿ ಬದುಕಲಿಕ್ಕಾಗ್ತದೆ. ಓನ್ಲಿ ವೆನ್ ದ ಹೋಲಿ ಸ್ಪಿರಿಟ್ ಈಸ್ ಆ್ಯಕ್ಟಿವ್ ಇನ್ ಯು, ದೆನ್ ಯು ಕ್ಯಾನ್ ಸಬ್ಮಿಟ್ ಯುವರ್ ಸೆಲ್ಸ್ ಟು ಗಾಡ್. ದೇವರಿಗೆ ಶರಣಾಗಿ ಬದುಕಲಿಕ್ಕಾಗುತ್ತೆ. ನಾವು ಓದಿದ್ವಲ್ವಾ, ರೋಮನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಏನು ಅದರ ಒಂದು ರಿಸಲ್ಟ್ ಏನು? ದೇವರಿಗೆ ಶರಣಾಗಿ ಬದುಕೋದ್ರಿಂದನೂ ಮತ್ತು ಪಾಪಕ್ಕೆ ಶರಣಾಗಿ ಬದುಕೋದ್ರಿಂದನೂ ನಮಗೇನು ರಿಸಲ್ಟ್ ಸಿಗುತ್ತೆ? ವಾಟ್ ಈಸ್ ದ ರಿಸಲ್ಟ್ ಆಫ್ ಸಬ್ಮಿಟ್ಟಿಂಗ್ ಯುವರ್ ಸೆಲ್ಫ್ ಟು ಸಿನ್ ಆ್ಯಂಡ್ ಸಬ್ಮಿಟ್ಟಿಂಗ್ ಯುವರ್ ಸೆಲ್ಫ್ ಟು ಗಾಡ್? ಪಾಪಕ್ಕೆ ನಿನ್ನನ್ನು ನೀನು ದಾಸನಾಗಿ ಬಿಟ್ಟು ಕೊಡೋದ್ರಿಂದ ಅದರಿಂದ ಏನು ಸಿಗುತ್ತೆ ಕೇಳಿದರೆ ಮರಣ. ಏನು ಸಿಗುತ್ತೆ? ಮರಣ. ಈ ಮರಣ ಅಂದರೆ ಏನು ಗೊತ್ತಾ? ಎ ಸಪರೇಷನ್ ಫ್ರಮ್ ಗಾಡ್. ದೇವರಿಂದ ಬೇರ್ಪಟ್ಟ ಒಂದು ಜೀವನ. ಇವತ್ತು ಎಷ್ಟೋ ಜನ ಮರಣದಲ್ಲಿ ಬದುಕ್ತಾ ಇದ್ದಾರೆ. ಮೆನಿ ಆರ್ ಲಿವಿಂಗ್ ಇನ್ ಡೆತ್ ಟುಡೇ. ಮೆನಿ ಆರ್ ಲಿವಿಂಗ್ ಇನ್ ಡೆತ್. ಇನ್ ಡೆಪ್ತ್ ಅಲ್ಲ, ಇನ್ ಡೆತ್. DETTH ಅಲ್ವಾ? ಅನೇಕರು ಇಂದು ಎಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಕೇಳಿದರೆ ಮರಣದಲ್ಲಿ ಬದುಕ್ತಾ ಇದ್ದಾರೆ. ದೇ ಆರ್ ಲಿವಿಂಗ್ ಬಟ್ ಇನ್ ಡೆತ್. ಸಾಲದಲ್ಲಿ ಅಲ್ಲ, ಡೆತ್ ಅಲ್ಲ, ಡೆತ್, ಮರಣ. ಮರಣದಲ್ಲಿ ಅಂದರೆ ದೇವರಿಂದ ಬೇರ್ಪಟ್ಟವರಾಗಿ ಬದುಕ್ತಾ ಇದ್ದಾರೆ. ದೇವರಿಂದ ಬೇರ್ಪಟ್ಟು ಬದುಕ್ತಾ ಇದ್ದಾರೆ. ಕಾರಣ ಏನು? ಪವಿತ್ರಾತ್ಮನನ್ನು ನಿಶ್ಚೇತನ ಪಡಿಸಿರುವ ಪ್ರತಿಯೊಬ್ಬರು ಕೂಡ ಅವರ ಜೀವಿತದಲ್ಲಿ ಅವರು ಮರಣದಲ್ಲಿ ಬದುಕ್ತಾ ಇರ್ತಾರೆ. ಅದು ಹೇಗೆ ನಮಗೆ ಅರ್ಥ ಆಗುತ್ತೆ ಕೇಳಿದರೆ, ಅದರ ರಿಸಲ್ಟ್ ನಾವು ಇನ್ನೂ ಸ್ವಲ್ಪ ಕ್ಲಿಯರಾಗಿ ನೋಡೋದಾದರೆ, ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 19 ಆನ್ವರ್ಡ್ಸ್, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19 ಮತ್ತು 20, 21ನೇ ವಾಕ್ಯ ನಾವು ನೋಡೋಣ. ಇದು ರೋಮನ್ 6:16 ನಾವು ಕೇಳಿಸ್ಕೊಂಡ್ವಲ್ವಾ? ಯಾರ ಕೈ ಕೆಳಗಡೆ ನೀವು ಗುಲಾಮರಾಗಿರಲು ನಿಮ್ಮನ್ನು ಒಪ್ಪಿಸಿಕೊಡ್ತೀರೋ ಅವರಿಗೆ ನೀವು ಗುಲಾಮರಾಗ್ತೀರಿ, ಅಥವಾ ನೀವು ಅವರಿಗೆ ಸೇವೆ ಮಾಡ್ತೀರಿ. ಯು ವಿಲ್ ಸರ್ವ್ ದೆಮ್. ಪಾಪಕ್ಕೆ ಗುಲಾಮರಾದರೆ ಅದರಿಂದ ಮರಣವೇ ನಿಮಗೆ ಸಿಗೋದು, ಮರಣನೇ ಸಿಗೋದು. ಆ ಮರಣದಲ್ಲಿ ಇದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಏನು? ಹೌ ಡು ಯು ನೋ ದ್ಯಾಟ್ ದಿಸ್ ಪರ್ಸನ್ ಆರ್ ಐ ಆಮ್ ಇನ್ ಡೆತ್? ನಾನು ಮರಣದಲ್ಲಿದ್ದೇನೆ, ನಾನು ಮರಣದಲ್ಲಿ ಬದುಕ್ತಾ ಇದ್ದೀನಿ ಅನ್ನೋದಕ್ಕೆ ಹೇಗೆ ಕಂಡುಹಿಡಿಯೋದು? ಅದರ ಒಂದು ರಿಸಲ್ಟ್ ಏನು, ಅಥವಾ ಅದರ ಫ್ರೂಟ್ ಏನು, ಅಥವಾ ಅದರ ಸಿಂಪ್ಟಮ್ಸ್ ಏನು? ದೀಸ್ ಆರ್ ದ ಸಿಂಪ್ಟಮ್ಸ್. ಓಕೆ, ಇದು ನಮ್ಮಲ್ಲಿ ಯಾರಲ್ಲಿದೆ ನಾವು ನೋಡ್ಕೊಳ್ಳೋಣ. ನನ್ನಲ್ಲಿ ಇದೆಯಾ ಎಂದು ನಾವು ಒಬ್ಬೊಬ್ಬರು ಕೂಡ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದೇ ಇವೆ. ಹಾದರ, ಅಶುದ್ಧತೆ, ಕಾಮುಕತನ, ಫಾರ್ನಿಕೇಷನ್, ಇಂಪ್ಯೂರಿಟಿ, ಲೈಸೆನ್ಷಿಯಸ್ನೆಸ್ ಇದೆಯಾ? ಹಾದರ, ಅಶುದ್ಧತೆ, ಕಾಮುಕತನ. ಪರೀಕ್ಷೆ ಮಾಡಿ ನೋಡೋಣ ನಮ್ಮಲ್ಲಿ ಇದೆಯೋ ಇಲ್ವೋ ಎಂದು. ವಿಗ್ರಹಾರಾಧನೆ, ಮಾಟ ಮಂತ್ರ, ವಿಗ್ರಹಗಳನ್ನ ಇಟ್ಟುಕೊಂಡು ಪೂಜಿಸೋದು. ಮನುಷ್ಯ ಮಾಡಿದ, ಮಣ್ಣಿಂದ ಮಾಡಿದ, ಮರದಿಂದ ಮಾಡಿದ ಅಥವಾ ಇನ್ನಿತರ ವಸ್ತುಗಳಿಂದ ಮನುಷ್ಯ ತಯಾರಿಸಿದ ದೇವರುಗಳನ್ನು ಇಟ್ಕೊಂಡು ಅದನ್ನು ಪೂಜೆ ಮಾಡೋದು, ಅದನ್ನು ಆರಾಧನೆ ಮಾಡೋದು. ಅದಕ್ಕೆ ಹೂ ಹಾಕೋದು, ಅದಕ್ಕೆ ಕ್ಯಾಂಡಲ್ ಅಂಟಿಸೋದು, ಅದಕ್ಕೆ ಅಡ್ಡ ಬೀಳೋದು, ಅದಕ್ಕೆ ನಮಸ್ಕಾರ ಮಾಡೋದು, ಅದಕ್ಕೆ ಮೆರವಣಿಗೆ ಮಾಡೋದು. ಸೊ ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ಮೂರ್ತಿಗಳಿಗೆ ಸಲ್ಲಿಸುವಂಥದ್ದು ವಿಗ್ರಹಾರಾಧನೆ. ಅಂಥ ವಿಗ್ರಹಾರಾಧನೆ ಇದೆಯಾ? ಮಾಟ ಮಂತ್ರ, ಶಾಸ್ತ್ರ ಶಕುನ ಎಲ್ಲ ಕೇಳೋದು, ದಿನಗಳಿಗೆ ವಾರ ಎಲ್ಲ ಕೇಳೋದು. ಸೊ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿದ್ದೆಲ್ಲದೂ ಕೂಡ, ಗಳಿಗೆ ಯಾವುದು, ದಿನ ಯಾವುದು, ವಾರ ಯಾವುದು, ದಿಕ್ಕು ಯಾವುದು, ಜಾತಕ ಯಾವುದು, ಇದೆಲ್ಲ ಇದೆಯಾ ನಮ್ಮಲ್ಲಿ ಕೇಳಿದರೆ ಇದೆಲ್ಲ ಇದೆ. ಇದೆಲ್ಲ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಥ ವಿಷಯ. ಸೊ ಹಗೆತನ ಇದೆಯಾ?
ಜಗಳ ಇದೆಯಾ? ಹೊಟ್ಟೆ ಕಿಚ್ಚು ನಮ್ಮಲ್ಲಿದೆಯಾ? ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡುಕುತನ, ದುಂದೌತಣ ಇತ್ಯಾದಿಗಳು, ಇವುಗಳು ನಮ್ಮಲ್ಲಿ ಇದೆಯಾ ಕೇಳಿದರೆ ಇದೆ. ಇದು ಎಲ್ಲಿಂದ ಬಂತು? ಯಾಕೆ ಬಂತು? ಯಾಕೆ ಅಂದರೆ ನೀನು ಮರಣದಲ್ಲಿ ಇರುವುದರಿಂದ, ಬಿಕಾಸ್ ಯು ಆರ್ ಇನ್ ಡೆತ್, ಬಿಕಾಸ್ ಯು ಸಬ್ಮಿಟೆಡ್ ಯುವರ್ ಲೈಫ್ ಟು ಸಿನ್, ಯು ಆರ್ ಇನ್ ಡೆತ್, ಯು ಸೆಪರೇಟೆಡ್ ಫ್ರಮ್ ಗಾಡ್. ದೇವರಿಂದ ಬೇರ್ಪಟ್ಟವರ ಜೀವಿತದಲ್ಲಿ ಈ ದುಷ್ಫಲಗಳು ಅಥವಾ ದುಷ್ಪರಿಣಾಮಗಳು ಇದ್ದೇ ಇರುತ್ತೆ. ನಾವು ಸುಮ್ಮನೆ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳಿ ಏನು ಪ್ರಯೋಜನ ಇಲ್ಲ. ನಾವು ಈ ರೀತಿ ಮರಣದಲ್ಲಿ ಬದುಕಿ ಚರ್ಚಿಗೆ ಹೋಗಿ ಏನು ಪ್ರಯೋಜನವೂ ಇಲ್ಲ. ನಾವು ಈ ರೀತಿ ಮರಣದಲ್ಲಿ ಬದುಕಿ ಬೈಬಲ್ ಓದ್ಕೊಂಡು ಪ್ರಯೋಜನ ಇಲ್ಲ. ಮೊದಲು ನಾವು ಈ ಮರಣದಿಂದ ಹೊರಗೆ ಬರಬೇಕು. ವಿ ಮಸ್ಟ್ ಕಮ್ ಔಟ್ ಆಫ್ ದಿಸ್ ಡೆತ್ ಫಸ್ಟ್. ಈ ಡೆತ್ತಿಂದ ಹೇಗೆ ಹೊರಗೆ ಬರೋದು ಕೇಳಿದರೆ, ರೋಮನ್ 6 ಅಲ್ಲಿ ನಾವು ಓದಿದ್ವಲ್ವಾ, ಅದರ ಮುಂದಿನ ವಾಕ್ಯ ಓದಿ ನೋಡೋಣ. ರೋಮನ್ಸ್ ನಿಮಗೆ ಕಲಿಸಿದ ಬೋಧನೆಯನ್ನು ನೀವು ಮನಪೂರ್ವಕವಾಗಿ ಅಂಗೀಕರಿಸಿ ಆಗಿದ್ದೀರಿ, ಪಾಪ ಬಂಧನದಿಂದ ಬಿಡುಗಡೆ ಹೊಂದಿ ದೇವ ಸಂಬಂಧಕ್ಕೆ ಒಳಗಾದಿರಿಸಿ. ಹಿಂದೊಮ್ಮೆ ನೀವು ಪಾಪಕ್ಕೆ ಗುಲಾಮರಾಗಿದ್ದರೂ, ಅಂದರೆ ನಾವು ಪಾಪಕ್ಕೆ ಗುಲಾಮರಾಗಿ ಮರಣದಲ್ಲಿ ಬದುಕುತ್ತಿರುವಾಗ ನಮಗೆ ದೇವರ ವಾಕ್ಯ ಸಿಕ್ತು. ಇಂದು ಇಲ್ಲಿ ನಮ್ಮಲ್ಲಿ ಕೆಲವರು ಮರಣದಲ್ಲಿ ಇದ್ದೀವಿ. ದೇವರಿಗೆ ಸ್ತೋತ್ರ. ಯಾಕೆ ಗೊತ್ತಾ? ನಮಗೆ ದೇವರ ವಾಕ್ಯ ಸಿಗ್ತಾ ಇದೆ. ಮನೆಯಲ್ಲಿ ದೇವರ ವಾಕ್ಯ ಆನ್ಲೈನಲ್ಲಿ ಸಿಗ್ತಾ ಇದೆ, ಇಲ್ಲಿ ನಮಗೆ ಸಿಗ್ತಾ ಇದೆ, ಎವ್ರಿ ಡೇ ನಮಗೆ ಸಿಗ್ತಾ ಇದೆ. ಒಂದು ವೇಳೆ ಸಿಗದೇ ಇದ್ದಿದ್ದರೆ ಮತ್ತು ಆ ಸಿಕ್ಕಿದ ವಾಕ್ಯವನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಹೋಗದೇ ಇದ್ದಿದ್ದರೆ, ಮನ್ನ ಸಂಗ್ರಹಿಸಿಕೊಳ್ಳಲಿಕ್ಕೆ ಇಸ್ರೇಲ್ ಜನರು ಪ್ರತಿದಿನ ಹೊರಗಡೆ ಬಂದು ಮನ್ನವನ್ನು ಆರಿಸ್ಕೊಳ್ತಾ ಇದ್ರು, ಆ ಮನ್ನವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗದೇ ಇದ್ದಿದ್ರೆ ಅವತ್ತು ಅವರಿಗಿಲ್ಲ. ಅದೇ ರೀತಿ ಈ ಸ್ವರ್ಗೀಯ ಮನ್ನ, ಹೆವನ್ಲಿ ಮನ್ನ, ಎವ್ರಿ ಡೇ ಗಾಡ್ ಈಸ್ ಗಿವಿಂಗ್ ಅಸ್ ಥ್ರೂ ಹಿಸ್ ವರ್ಡ್. ಅವರ ವಚನದ ಮುಖಾಂತರವಾಗಿ ಆ ಸ್ವರ್ಗೀಯ ಮನ್ನವನ್ನು ದೇವರು ನಮಗೆ ಅನೇಕ ರೀತಿಯಲ್ಲಿ ಕೊಡ್ತಾನೆ ಇದ್ದಾರೆ. ಪ್ರತಿದಿನ ನಾವು ಮನ್ನವನ್ನು ಸಂಗ್ರಹಿಸಿಕೊಳ್ಳಿಕ್ಕೋಸ್ಕರ ಅಲ್ಲಿ ಓಡಿ ಹೋಗ್ತಾ ಇರ್ತೀವಿ. ಇದರಿಂದ ರಿಸಲ್ಟ್ ಏನು ಗೊತ್ತಾ? ಈ ರಿಸಲ್ಟ್ ಬರುತ್ತೆ. ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಏಕೆಂದರೆ ಹಿಂದೊಮ್ಮೆ ನೀವು ಪಾಪಕ್ಕೆ ಗುಲಾಮರಾಗಿದ್ದರು, ಅಂದರೆ ನಾವು ಪಾಪಕ್ಕೆ ಗುಲಾಮರಾಗಿದ್ದರು, ಮರಣದಲ್ಲಿ ನಾವು ನಡೀತಾ ಇದ್ದರು, ನಮಗೆ ಕಲಿಸಿದ ಬೋಧನೆಯನ್ನು. ಬಟ್ ಥ್ಯಾಂಕ್ಸ್ ಬಿ ಟು ಗಾಡ್ ದಟ್ ಯು, ಹ್ಯಾವಿಂಗ್ ಒನ್ಸ್ ಬೀನ್ ಸ್ಲೇವ್ಸ್ ಆಫ್ ಸಿನ್, ಹ್ಯಾವ್ ಬಿಕಮ್ ಒಬೀಡಿಯಂಟ್ ಫ್ರಮ್ ದ ಹಾರ್ಟ್ ಟು ದ ಫಾರ್ಮ್ ಆಫ್ ಟೀಚಿಂಗ್ ಯು ಟು ವಿಚ್ ಯು ವರ್ ಇಂಟ್ರೆಸ್ಟೆಡ್. ನಿಮಗೆ ಕೊಡಲಾದ, ನಿಮಗೆ ನೀಡಲಾದ ಆ ಬೋಧನೆಯನ್ನು ನೀವು ಸ್ವೀಕಾರ ಮಾಡಿದ್ದೀರಿ, ಆಲಿಸಿದ್ದೀರಿ. ಅದರ ಪರಿಣಾಮವಾಗಿ ಯು ಆರ್ ಡೆಲಿವರ್ಡ್ ಫ್ರಮ್ ದ ಬಾಂಡೇಜ್ ಆಫ್ ಸಿನ್ ಆ್ಯಂಡ್ ಡೆತ್. ಆ ಪಾಪದಿಂದಲೂ ಮತ್ತು ಅದರ ಪರಿಣಾಮವಾಗಿ ಬರುವ ಮರಣದಿಂದಲೂ ನೀವೇನಾದ್ರಿ ಬೇರ್ಪಟ್ಟಿದ್ದೀರಿ. ವರ್ಡ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಟು ಡಿಸ್ಟ್ರಾಯ್ ಸಿನ್ ಆ್ಯಂಡ್ ಡೆತ್ ಇನ್ ಯು. ನಮ್ಮಲ್ಲಿರುವಂಥ ಪಾಪವನ್ನು, ಮರಣವನ್ನು ನಾಶ ಮಾಡುವಂಥ ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಬಿಕಾಸ್ ದ ವರ್ಡ್ ಆಫ್ ಗಾಡ್ ಇಸ್ ದ ಸೋರ್ಡ್ ಆಫ್ ದ ಸ್ಪಿರಿಟ್. ದೇವರ ವಾಕ್ಯ ಅಂತಕ್ಕಂಥದ್ದು ಪವಿತ್ರಾತ್ಮನ ಖಡ್ಗ ಆಗಿದೆ. ಸೋರ್ಡ್ ಆಫ್ ದ ಹೋಲಿ ಸ್ಪಿರಿಟ್. ಆ ಪವಿತ್ರಾತ್ಮನ ಖಡ್ಗ ದೇವರ ವಾಕ್ಯ ಅದೇನು ಮಾಡುತ್ತೆ ಅಂದರೆ, ಇಟ್ ವಿಲ್ ಕಟ್ ಆಫ್ ಎವ್ರಿಥಿಂಗ್ ವಿಚ್ ಇಸ್ ನಾಟ್ ಆಫ್ ಗಾಡ್. ದೇವರಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಪ್ರತಿಯೊಂದನ್ನು ಕತ್ತರಿಸಿ ಹಾಕುವಂಥದ್ದಾಗಿದೆ ದೇವರ ವಾಕ್ಯ. ಅದರಿಂದನೇ ಕೆಲವರಿಗೆ ದೇವರ ವಾಕ್ಯ ಕೇಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ದೇವರ ವಾಕ್ಯ ಕೇಳಲಿಕ್ಕೆ ಅವ್ರಿಗೆ ಬರಲಿಕ್ಕೆ ಆಗಲ್ಲ. ಯಾಕೆಂದರೆ ಹಾಗೆ ಬಂದರೆ ಅವರಲ್ಲಿ ಶರೀರದಲ್ಲಿ ಅಥವಾ ಅವರಲ್ಲಿ ಕಾರ್ಯ ಮಾಡುವ ದುರಾತ್ಮನಿಗೆ ಸಹಿಸಲಿಕ್ಕಾಗೋದಿಲ್ಲ, ಪಿಶಾಚಿಗೆ ಸಹಿಸಲಿಕ್ಕಾಗೋದಿಲ್ಲ. ವಾಕ್ಯ ಕೇಳುವ ಜಾಗಕ್ಕೆ ಪಿಶಾಚಿಗೆ ಹೋಗ್ಲಿಕ್ಕೆ ಅನೇಕರನ್ನು ಬಿಡೋದಿಲ್ಲ.
ಬೇಕಾದರೆ ಬೇರೆ ಇನ್ನಿತರೆ ಧಾರ್ಮಿಕ ಕಾರ್ಯಗಳಿಗೆ ಹೋಗ್ಲಿಕ್ಕೂ ಬರಲಿಕ್ಕೂ, ಸಾಂಪ್ರದಾಯಿಕ ಕಾರ್ಯಗಳಿಗೆ ಹೋಗ್ಲಿಕ್ಕೂ ಬರಲಿಕ್ಕೂ ಏನು ಪ್ರಾಬ್ಲಮ್ ಮಾಡೋದಿಲ್ಲ ಪಿಶಾಚಿ. ಯಾಕೆಂದರೆ ಅವನ ಮೇಲೆ ಏನು ಏಟು ಬೀಳೋದಿಲ್ಲ. ಯಾಕೆಂದರೆ ಬೈಬಲ್ ಹೇಳೋ ಪ್ರಕಾರ ಸೋರ್ಡ್ ಆಫ್ ದ ಸ್ಪಿರಿಟ್ ಒಂದೇ, ದೇವರ ಆತ್ಮನ ಖಡ್ಗ ಒಂದೇ, ಆ ದೇವರ ವಾಕ್ಯ. ಆದ್ದರಿಂದನೇ ವಾಕ್ಯದ ಹತ್ತಿರ ಅಷ್ಟು ಸುಲಭಕ್ಕೆ ಅವನು ಯಾರನ್ನೂ ಹೋಗಲಿಕ್ಕೆ ಬಿಡೋದಿಲ್ಲ. ನಮಗೆ ಗೊತ್ತಾಗಬೇಕು. ಬಟ್ ಯು ಆರ್ ದ ಡಿಸಿಷನ್ ಮೇಕರ್. ತೀರ್ಮಾನ ನಾವೇ ಮಾಡೋದು. ಆದರೆ ಮೈಂಡಿಗೆ ಸೈತಾನ ಕೊಡ್ತಾನೆ, ಹೋದರೆ ಸುಮ್ಮನೆ ಅದು ಇದು ಹೇಳ್ತಾರೆ, ನಿಮ್ಗದು ಹಿಡಿಸೋದಿಲ್ಲ, ಕಷ್ಟ ಆಗುತ್ತೆ, ಹೋಗಬೇಡ, ಟಾರ್ಚರ್ ಆಗುತ್ತೆ, ಹೋಗಬೇಡ, ಇರಿಟೇಟ್ ಆಗುತ್ತೆ, ಹೋಗಬೇಡ. ಇನ್ನು ಕೆಲವು ಟೈಮ್ ಕೆಲವ್ರನ್ನ ಬ್ಯುಸಿ ಮಾಡ್ತಾನೆ ಪ್ರಪಂಚದಲ್ಲಿ. ನಾನು ಹೇಳಿದ್ನಲ್ಲ, ಗುಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ದೆರ್ ಈಸ್ ನೋ ಗುಡ್ ಥಿಂಗ್ಸ್. ಒಳ್ಳೇದನ್ನೋದು ಏನೂ ಇಲ್ಲ, ಆಯಿತಾ? ಸೊ ದೇವರೊಬ್ಬರೇ ಒಳ್ಳೆಯವರು, ದೇವರ ವಾಕ್ಯ ಮಾತ್ರನೇ ಒಳ್ಳೆಯದು. ಮನುಷ್ಯನ ಲೆಕ್ಕಾಚಾರದಲ್ಲಿ ಅಲ್ಲ, ದೇವರ ಲೆಕ್ಕದಲ್ಲಿ. ದೇವರು ನೋಡುವಾಗ ಒಳ್ಳೆಯದು ದೇವರು ಮಾತ್ರನೇ, ಅವರ ವಚನ ಮಾತ್ರನೇ. ವರ್ಡ್ ಆಫ್ ಗಾಡ್ ಇಸ್ ಗುಡ್, ಗಾಡ್ ಇಸ್ ಗುಡ್. ಅದರಿಂದ ಆ ಗುಡ್ ನಮ್ಮೊಳಗಡೆ ಬಂದರೆ ಏನಾಗುತ್ತೆ, ನಾವು ಗುಡ್ ಆಗ್ತೀವಿ, ನಾವು ಗುಡ್ ಆಗಿ ರೂಪಾಂತರಗೊಳ್ತೀವಿ. ಇದು ಯಾರಿಗೆ ಗೊತ್ತು? ಸೈತಾನಿಗೆ ಗೊತ್ತು. ಆದ್ದರಿಂದ ನಮ್ಮನ್ನು ಅವನು ಯಾವುದರಿಂದ ವಂಚಿಸ್ತಾನೆ ಅಂದರೆ ಡಿಸೀಟ್ಫುಲ್ನೆಸ್ ಆಫ್ ಸಿನ್ ಅಂತ ಹೇಳಿದ್ನಲ್ಲ, ನಿನ್ನೆ ಬೋಧನೆ ಮಾಡುವಾಗ ಹೇಳಿದ್ದೆ. ಡಿಸೀಟ್ಫುಲ್ನೆಸ್ ಆಫ್ ಸಿನ್, ಪಾಪದ ವಂಚನೆಯಿಂದ ಅವನು ನಮ್ಮನ್ನು ವಂಚಿಸ್ತಾನೆ. ಹಿ ವಿಲ್ ಡಿಸೀವ್ ಯು ವಿತ್ ದ ಡಿಸೀಟ್ಫುಲ್ನೆಸ್ ಆಫ್ ಸಿನ್. ಅಂದರೆ ಚೆನ್ನಾಗಿ ಕಾಣುವ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಎಂಗೇಜ್ ಮಾಡಿ ಇಡ್ತಾನೆ. ನಿಮ್ಮ ಶರೀರಕ್ಕೆ ಸುಖ ಕೊಡುವ, ನಿಮ್ಮ ಶರೀರಕ್ಕೆ ಅನುಕೂಲ ಮಾಡಿಕೊಡುವ ಅನೇಕ ವಿಷಯಗಳಲ್ಲಿ ನಿಮ್ಮನ್ನು ಅವನು ಫುಲ್ ಶೆಡ್ಯೂಲ್ ಟೈಟ್ ಮಾಡಿ ಎಂಗೇಜ್ ಮಾಡಿಡ್ತಾನೆ. ದಟ್ ಈಸ್ ಕಾಲ್ಡ್ ಡಿಸೀಟ್ಫುಲ್ನೆಸ್ ಆಫ್ ಸಿನ್. ಅದು ನಮಗೆ ಪಾಪ ಅಂತ ಅನಿಸೋದಿಲ್ಲ. ಯಾಕೆಂದರೆ ಅಲ್ಲಿ ಕೊಲೆ ಮಾಡೋದು ಇರೋದಿಲ್ಲ, ವ್ಯಭಿಚಾರ ಮಾಡೋದು ಇರೋದಿಲ್ಲ, ಕಳ್ತನ ಮಾಡೋದು ಇರೋದಿಲ್ಲ, ವಿಗ್ರಹಾರಾಧನೆ ಇಲ್ಲ, ಮಾಟ ಮಂತ್ರ ಇಲ್ಲ, ಪರ ವಸ್ತುಗಳಿಗೆ ಆಸೆ ಪಡೋದು ಇಲ್ಲ, ಏನೂ ಇಲ್ಲ. ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಿರ್ತೀವಿ. ತಂದೆ ತಾಯಿಗೆ ಬೇಕಾದಷ್ಟೆಲ್ಲ ಮಾಡಿರ್ತೀವಿ, ತಂದೆ ತಾಯಿನ ಗೌರವಿಸಿರ್ತೀವಿ. ಆಜ್ಞೆಗಳನ್ನ ನೋಡುವಾಗ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಕಾಣ್ತೀವಿ. ಆದರೆ ಒಂದು ಆಜ್ಞೆಯಲ್ಲೂ ಪರ್ಫೆಕ್ಟ್ ಇರೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ದಟ್ ಈಸ್ ಕಾಲ್ಡ್ ಡಿಸೆಪ್ಷನ್, ಡಿಸೀಟ್ಫುಲ್ನೆಸ್. ಅದು ಹೇಗೆ ಅರ್ಥ ಆಗುತ್ತೆ? ವೆನ್ ಯು ಕಮ್ ಬಿಫೋರ್ ಕ್ರೈಸ್ಟ್, when you come before the word of truth, that truth will expose all the lies hidden in you. The truth of God's word exposes the deceitfulness of sin in your life. ದೇವರ ವಾಕ್ಯದಲ್ಲಿರ್ತಕ್ಕಂಥ ಸತ್ಯ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಆ ಬೆಳಕಿದೆಯಲ್ವಾ, ಕ್ರಿಸ್ತ, ಆ ಬೆಳಕು ಏನು ಮಾಡುತ್ತೆ ಕೇಳಿದರೆ, ಆ ಬೆಳಕಿನ ಮುಂದೆ ಬಂದಾಗ ನನ್ನ ಒಳಗಡೆ ಇರ್ತಕ್ಕಂಥ ಆ ಪಾಪದ ವಂಚನೆಯನ್ನು ಅದು ಹೊರಗೆ ಎತ್ತಿ ತೋರಿಸುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಾನೆಂಥ ಒಂದು ಮಹಾ ವಂಚನೆಯಲ್ಲಿ ಇಷ್ಟು ವರ್ಷಗಳು ಬದುಕಿ ಹೋದೆ. ಸೋ ಮೆನಿ ಇಯರ್ಸ್ ಆಫ್ ಮೈ ಲೈಫ್ ಐ ಲಿವ್ಡ್ ಇನ್ ಡಿಸೆಪ್ಷನ್. ಮೈ ಗಾಡ್, ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್. ಯುವರ್ ವರ್ಡ್ ಹ್ಯಾಸ್ ಸೆಟ್ ಮೀ ಫ್ರೀ. ಅದನ್ನೇ ಪೌಲ್ರು ಹೇಳೋದು, ದೇವರಿಗೆ ಸ್ತುತಿ ಸ್ತೋತ್ರ. ಥ್ಯಾಂಕ್ಸ್ ಬಿ ಟು ಗಾಡ್. Having once been slaves of sin, have become obedient from the heart to the form of teaching to which you were entrusted. And that you, having been set free from sin, have become slaves of righteousness. See, you must thank God for that. ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ, ಏಕೆಂದರೆ ಹಿಂದೊಮ್ಮೆ ನೀವು ಪಾಪಕ್ಕೆ ಗುಲಾಮರಾಗಿದ್ದರೂ ನಿಮಗೆ ಕಲಿಸಿದ ಬೋಧನೆಯನ್ನು ನೀವು ಮನಪೂರ್ವಕವಾಗಿ ಅಂಗೀಕರಿಸಿ ವಿಧೇಯರಾದಿರಿ, ಪಾಪ ಬಂಧನದಿಂದ ಬಿಡುಗಡೆ ಹೊಂದಿ ದೇವ ಸಂಬಂಧಕ್ಕೆ ಒಳಗಾದಿರಿ. ಸಿ, ದಿಸ್ ಈಸ್ ದ ವರ್ಕ್ ಆಫ್ ಗಾಡ್ಸ್ ಮರ್ಸಿ ಆ್ಯಂಡ್ ಗಾಡ್ಸ್ ಗ್ರೇಸ್. ಇದು ದೇವರ ಕರುಣೆ ಮತ್ತು ದೇವರ ಕೃಪೆಯ ಕಾರ್ಯಗಳಾಗಿದೆ. ದಿಸ್ ಈಸ್ ನಾಟ್ ದ ವರ್ಕ್ ಆಫ್ ಮ್ಯಾನ್. ಇದು ಮನುಷ್ಯನ ಕೆಲಸ ಅಲ್ಲ. ನಮ್ಮ ಕೆಲಸ ಪಾಪ ಮಾಡೋದೆ, ದೇವ್ರ ಕೆಲಸ ಕೃಪೆ ಕೊಡೋದೆ. ಪಾಪ ಹೆಚ್ಚಾದಷ್ಟು ಕೃಪೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಪಾಪ ಮಾಡ್ಕೊಂಡು ಬದುಕಲಿಕ್ಕೆ ಪರ್ಮಿಷನ್ ಯಾರಿಗೂ ಇಲ್ಲ. ಇದು ದೇವರ ಕರುಣೆಗೆ ಸಂಬಂಧಪಟ್ಟ ವಾಕ್ಯ ಅಷ್ಟೇ. ಪೌಲ್ರು ಅದನ್ನೇ ಮುಂದಿನ ವಾಕ್ಯಗಳಲ್ಲಿ ಹೇಳ್ತಾರೆ. ಪಾಪ ಹೆಚ್ಚಾದಷ್ಟು ಏನು ಹೆಚ್ಚಾಯಿತು? ದೇವರ
ಕರುಣೆ ಕೂಡ ಕೃಪೆ ಕೂಡ ಹೆಚ್ಚಾಗ್ತಾ ಹೋಯಿತು. ಅದರಿಂದ ಪಾಪ ಮಾಡ್ಕೊಂಡು ಬದುಕೋಣವಾ ಅಂತ ಕೇಳ್ತಾರೆ. ಇಲ್ಲ, ಸಾಧ್ಯ ಇಲ್ಲ ಅಂತ ಒಂದು ವಾಕ್ಯ ಎಲ್ಲಿದೆ ಅದು? 5:20. ಧರ್ಮಶಾಸ್ತ್ರ ಪ್ರವೇಶ ಆದಂತೆ ಅಪರಾಧಗಳು ಹೆಚ್ಚಿದವು, ಅಪರಾಧಗಳು ಹೆಚ್ಚಿದಂತೆ ದೇವರ ಅನುಗ್ರಹವು ಹೆಚ್ಚುತ್ತಾ ಹೋಯಿತು. But law came in with the result that the trespasses multiplied, but where sin increased, grace abounded all the more. So that just as sin exercised dominion in death, so grace might also exercise dominion through justification, leading to eternal life through Jesus Christ our Lord. ಪಾಪವು ಮರಣದ ಮೂಲಕ ಆಳ್ವಿಕೆ ನಡೆಸಿದಂತೆ ದೈವಾನುಗ್ರಹವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿರಿಸಿ ಅಮರ ಜೀವದತ್ತ ಒಯ್ದು ಆಳ್ವಿಕೆ ನಡೆಸುತ್ತದೆ. 1ನೇ ವಾಕ್ಯ 6:1. ಹಾಗಾದರೆ ನಾವೇನು ಹೇಳೋಣ? ದೇವಾನುಗ್ರಹ ಹೆಚ್ಚುವಂತೆ ನಾವು ಪಾಪದಲ್ಲಿ ನೆಲೆಗೊಂಡು ಇರೋಣವೇ? ಪಾಪ ಹೆಚ್ಚಾದಷ್ಟು ದೇವರ ಕೃಪೆ ಹೆಚ್ಚಾಗುತ್ತಲ್ವ? ಅದರಿಂದ ಪಾಪ ಮಾಡ್ಕೊಂಡಿದ್ರೆ ಕೃಪೆ ಹೆಚ್ಚಾಗುತ್ತಲ್ವಾ? ದ್ಯಾಟ್ ಈಸ್ ಡಿಸೆಪ್ಷನ್. ಅದು ವಂಚನೆ, ಅದು ಸೈತಾನ ಹೇಳೋ ಮಾತು, ಅದು ದೇವರ ಆತ್ಮನ ಆಲೋಚನೆ ಅಲ್ಲ. ವಾಕ್ಯ ಹೇಳುತ್ತೆ, ನೋ, ಬೈ ನೋ ಮೀನ್ಸ್, ಯಾವ ಕಾರಣಕ್ಕೂ ಇಲ್ಲ, ಖಂಡಿತವಾಗಿಯೂ ಕೂಡದು. ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ಹೇಗೆ ತಾನೇ ಸಾಧ್ಯ? ದೈವಾನುಗ್ರಹ ಹೆಚ್ಚುವಂತೆ ನಾವು ಪಾಪದಲ್ಲಿ ನೆಲೆಗೊಂಡಿರೋಣವೇ? ಇಲ್ಲ, 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 ಎಂದೆಂದಿಗೂ ಸಾಧ್ಯ ಇಲ್ಲ. ಬಟ್ ಗಾಡ್ ಈಸ್ ಮರ್ಸಿಫುಲ್. ದೇವರು ಕರುಣಾಮಯಿ. ದೇವರೇನು ಮಾಡ್ತಾರೆ ಅಂದರೆ, ನಮ್ಮ ಮೇಲಿರುವ ಕರುಣೆಯಿಂದ, ಕೀರ್ತನೆಗಳ ಪುಸ್ತಕ ಅಧ್ಯಾಯ 107 20ನೇ ವಾಕ್ಯ ಹೇಳುತ್ತಲ್ವಾ? ಕೀರ್ತನೆ 107 20ನೇ ವಾಕ್ಯ. Psalm 107 verse 20. He sent out his word and healed them. He delivered them from destruction. Let them thank the Lord for his steadfast love, for his wonderful works to humankind. Let them offer thanksgiving sacrifices and tell of his deeds with songs of joy. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಗುಣಪಡಿಸಿದನು ಅವರನ್ನು ತನ್ನ ವಾಣಿಯಿಂದ, ತಪ್ಪಿಸಿದನು ಅವರನ್ನು ವಿನಾಶಕೂಪದಿಂದ. ಆದ್ದರಿಂದ ಹೊಗಳಲಿ ಪ್ರಭುವಿನ ಅಚಲ ಪ್ರೀತಿಯನ್ನು, ಜನರಿಗಾತ ಎಸಗಿದ ಅತಿಶಯಗಳನ್ನು, ಸಮರ್ಪಿಸಲಿ ಆತನಿಗೆ ಕೃತಜ್ಞತಾ ಬಲಿಗಳನ್ನು, ಹಾಡಿ ಹೊಗಳಲಿ ಆತನ ಮಹತ್ ಕಾರ್ಯಗಳನ್ನು. ಇದೇ ಮಾಡಬೇಕಾಗಿರೋದು, ಇದನ್ನೇ ನಾವಿವತ್ತು ಮಾಡಬೇಕಾಗಿರೋದು. God sent his word and healed them and delivered them from the destruction. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರು ಯೇಸು ಕ್ರಿಸ್ತರು ಪ್ರತಿದಿನ ಇದನ್ನು ಮಾಡ್ತಾ ಇದ್ದಾರೆ ನನ್ನ ಮತ್ತು ನಿನ್ನ ಜೀವನದಲ್ಲಿ. ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಈ ಕಾರ್ಯ ಮಾಡದೆ ಹೋಗಿದ್ರೆ, if God would not have sent his word every day, we would have been destroyed. But by the grace and mercy of God, he himself is sending his word to save us from that destruction. ದೇವರು ತಮ್ಮ ವಾಕ್ಯವನ್ನು ಪ್ರತಿದಿನ ನಮಗೆ ಕಳುಹಿಸಿ ಕೊಡದೆ ಹೋಗಿದ್ದರೆ, ನಮಗೆ ಬಂದಿರುವಂಥ ಆ ನಾಶದಲ್ಲಿ ನಾವು ಅಳಿದು ನಾಶವಾಗಿ ಹೋಗ್ತಾ ಇದ್ವಿ. ಆದರೆ ದೇವರು ಕರುಣಾಮಯಿ. ಅವರ ಕರುಣೆಯಿಂದ ನಮಗೆ, ಅವರ ದೊಡ್ಡ ಕರುಣೆ ನಮಗೆ ಡೈಲಿ ವರ್ಡ್ ಆಫ್ ಗಾಡ್ ಸಿಗ್ತಾ ಇರೋದು ಮಾತ್ರ ಅಲ್ಲ, ನಮಗೆ ಪ್ರತಿದಿನ ವಾಕ್ಯ ಕೇಳಲಿಕ್ಕೆ ಆಗ್ತಾ ಇರೋದು ದೇವರ ಕರುಣೆನೇ. ನಾವು ಯೋಚನೆ ಮಾಡ್ಬೋದು, ನಾವು ಬಂದಿದ್ದಕ್ಕೆ ಅಲ್ವಾ ಕೇಳಿದ್ದು ಅಂತ. ಅಲ್ಲಲ್ಲ, ದೇವರ ಕರುಣೆ ಇದ್ದಿದ್ದಕ್ಕೆ ನೀನು ಬಂದಿದ್ದು. ನಾವು ಉಳಿದಿರುವುದೇ ದೇವರ ಕರುಣೆಯಿಂದ. ಸೈತಾನ ನಿನ್ನನ್ನು ಹೊತ್ಕೊಂಡು ಹೋಗಿದ್ರೆ ಎಲ್ಲಿ ಬರ್ತಾ ಇದ್ದೆ? ಆದರೆ ದೇವರು ಕರ್ಕೊಂಡು ಬಂದಿದ್ದರಿಂದ ಬಂದಿದ್ದೀವಿ. ಅಷ್ಟೊಂದು ಒಳ್ಳೆ ದೇವರು ನಮಗೆ ಇವತ್ತು ಹೇಳ್ತಾ ಇದ್ದಾರೆ, ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನನ್ನು ಏನು ಮಾಡಬೇಡಿ, ನಿಶ್ಚೇತನಗೊಳಿಸಬೇಡಿ.
ಈ ಪವಿತ್ರಾತ್ಮರನ್ನು ನಾವು ನಿಶ್ಚೇತನಗೊಳಿಸೋದ್ರಿಂದ ಇದು ಮಾತ್ರ ಅಲ್ಲ, ಇನ್ನು ಅನೇಕ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕಷ್ಟಗಳು, ನಷ್ಟಗಳು, ನೋವುಗಳು, ಸಂಕಟಗಳು ಆತ್ಮಿಕವಾಗಿಯೂ, ಮಾನಸಿಕವಾಗಿಯೂ, ಭೌತಿಕವಾಗಿಯೂ ನಾವು ಅನುಭವಿಸುವಂತೆ ಆಗ್ತದೆ. ಆದರೆ ನಮ್ಮಲ್ಲಿ ಪವಿತ್ರಾತ್ಮರು ಉತ್ತೇಜನಗೊಂಡಾಗ ಖಂಡಿತವಾಗಿಯೂ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿಯೂ, ಭೌತಿಕ ಜೀವಿತದಲ್ಲಿಯೂ ಎಷ್ಟೋ ರೀತಿಯಲ್ಲಿ ದೇವರ ಕಾರ್ಯಗಳನ್ನು, ಗಾಡ್ಸ್ ವರ್ಕ್, ಗಾಡ್ಸ್ ವಿಲ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ದೇವರ ಚಿತ್ತವನ್ನು, ದೇವರ ಕಾರ್ಯವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕೆಂದರೆ ನಮಗೆ ಇವತ್ತು ಎಷ್ಟು ಬೇಕೋ ಮೋರ್ ದ್ಯಾನ್ ಸಫಿಷಿಯೆಂಟ್ ನಮಗೆ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಐ ಬಿಲೀವ್ ನಮಗಿವತ್ತು ಎಷ್ಟು ಬೇಕೋ ಅದಕ್ಕಿಂತ ಮಿತಿ ಮೀರಿದ್ದು ದೇವರು ನಮಗೆ ಇವತ್ತು ಕೊಟ್ಟಿದ್ದಾರೆ. ಈಗ ನಾವು ಮಾಡಬೇಕಾಗಿರೋದೇನು ಗೊತ್ತಾ? ನಾವು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ದೇವರಿಗೆ ನಮ್ಮ ಹೃದಯವನ್ನು ಸರೆಂಡರ್ ಮಾಡಿಕೊಡೋಣ. ದೇವರ ವಾಕ್ಯ ಹೇಳಿದ ಹಾಗೆ ರೀಕಿಂಡಲ್ ದ ಸ್ಪಿರಿಟ್, ಇದು ನಾವು ಮಾಡಬೇಕು. ಹೌ? ಆಫ್ಟರ್ ಲಿಸನಿಂಗ್ ದ ವರ್ಡ್ ಆಫ್ ಗಾಡ್, ನಾವ್ ಇಟ್ ಈಸ್ ಅಪ್ ಟು ಯು. ದೇವರು ನಮ್ಮ ಫ್ರೀ ವಿಲ್ನ ಟಚ್ ಮಾಡೋದಿಲ್ಲ. ನಮ್ಮ ಯಾರ ಸ್ವಾತಂತ್ರ್ಯವನ್ನು ದೇವರು ಮುಟ್ಟಿ ಹಾಳು ಮಾಡೋದಿಲ್ಲ ಅಂತ ದೇವರಲ್ಲ. ಆದರೆ ಹೊರಗಡೆ ತಟ್ಟುವಂಥ ದೇವರು. ನಮ್ಮ ಹೃದಯದ ಹೊರಗಡೆ ನಿಂತು ವಾಕ್ಯದ ಮುಖಾಂತರ ಇದುವರೆಗೂ ತಟ್ಟಿದ್ದಾರೆ. ಈಗ ಬಾಗಿಲು ತೆರೆದು ಕೊಡೋದು ನಮ್ಮ ಕೈಯಲ್ಲಿದೆ. ಆದ್ದರಿಂದ ಕಣ್ಣುಗಳನ್ನ ಮುಚ್ಚಿ ಒಂದು ಕ್ಷಣ ಕೇಳಿಸಿಕೊಂಡ ಈ ವಾಕ್ಯಗಳಿಗೆ ನಮ್ಮ ಹೃದಯವನ್ನು ಸಮರ್ಪಣೆ ಮಾಡಿಕೊಡಲಿಕ್ಕೆ ನಾವು ತೀರ್ಮಾನ ಮಾಡೋಣ. ದೇವರೇ, ಎಷ್ಟೋ ಬಾರಿ ನಿನ್ನ ಪರಿಶುದ್ಧ ಆತ್ಮನನ್ನು ನಾನು ನೋಯಿಸಿದ್ದೇನೆ. ಎಷ್ಟೋ ಬಾರಿ ನಿನ್ನ ವಾಕ್ಯವನ್ನು ಕಡೆಗಣಿಸಿ ನಾನು ಬದುಕಿದ್ದೇನೆ. ಎಷ್ಟೋ ಬಾರಿ ನಿನ್ನ ವಾಕ್ಯವನ್ನು ಆಲಿಸುವ ಅವಕಾಶ ಇದ್ದರೂ ಕೂಡ ನಾನು ವಂಚನೆಗೆ, ಪಾಪದ ವಂಚನೆಗೆ ಒಳಗಾಗಿ ಆ ವಂಚನೆಯ ಒಳಿತಿನ ಹಿಂದೆ ಹೋಗಿದ್ದೇನೆ. ಲೋಕ ಎಂಬ ಆ ಒಂದು ಮಹಾವಂಚನೆಯ ಹಿಂದೆ ಹೋಗಿದ್ದೇನೆ. ಸ್ವಾಮಿ, ನನ್ನನ್ನು ಕ್ಷಮಿಸಿರಿ ಅಪ್ಪ. ಪವಿತ್ರಾತ್ಮರೇ, ಎಷ್ಟೋ ಬಾರಿ ಪ್ರವಾದನೆಯ ಸಂದೇಶವನ್ನು ಅಲ್ಲಗಳೆದಿದ್ದೇನೆ. ಪ್ರವಾದನೆಗಳನ್ನು, ಪ್ರವಾದಿಸುವವರನ್ನು ಕೀಳಾಗಿ ನೋಡಿದ್ದೇನೆ. ಪ್ರವಾದನೆಗಳಿಗೂ ಪ್ರವಾದಿಗಳಿಗೂ, ಆ ವಾಕ್ಯವನ್ನು ಹೇಳುವವರಿಗೂ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸದೆ ದೇವರೇ, ನಿನ್ನ ವಾಕ್ಯಕ್ಕೆ ಅವಮಾನ ಮಾಡಿದ್ದೇನೆ. ನಿನ್ನ ವಾಕ್ಯವನ್ನು ನಾನು ಬಹಳ ಲೈಟಾಗಿ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ, ಬಹಳ ಸರಳವಾಗಿ ನಾನು ತೆಗೆದುಕೊಂಡಿದ್ದೇನೆ. ನನ್ನನ್ನು ಕ್ಷಮಿಸಿರಿ ಅಪ್ಪ. ನೀವೊಂದು ಪ್ರೇಷಿತರಿಗೆ ಹೇಳಿದ್ದೀರಿ, ನೀವು ಹೋಗಿ ಶುಭ ಸಂದೇಶವನ್ನು ಸಾರಿರಿ, ನಿಮ್ಮನ್ನು ಸ್ವೀಕಾರ ಮಾಡುವವನು ನನ್ನನ್ನು ಸ್ವೀಕಾರ ಮಾಡ್ತಾನೆ ಎಂಬುದಾಗಿ. ದೇವರೇ, ಇಂದು ಇಲ್ಲಿ ಸಾರಲ್ಪಟ್ಟ ವಾಕ್ಯ ಪ್ರತಿಯೊಬ್ಬರು ಸ್ವೀಕಾರ ಮಾಡುವಂತೆ ಆಗಲಿ ಅಪ್ಪ. ಅದರ ಮುಖಾಂತರ ನಿಮ್ಮನ್ನೇ ಸ್ವೀಕಾರ ಮಾಡಲಿ ಅಪ್ಪ. ನಿಮ್ಮನ್ನು ಸ್ವೀಕಾರ ಮಾಡುವವನು ನಿಮ್ಮನ್ನು ಕಳುಹಿಸಿಕೊಟ್ಟ ಪಿತ ದೇವರನ್ನೇ ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ಹೇಳಿದಿರಿ ಕರ್ತನೆ. ಇಂದು ಯಾರೆಲ್ಲ ವಾಕ್ಯಗಳನ್ನು ಆಲಿಸಿದ್ದಾರೋ, ವಾಕ್ಯವನ್ನು ಸ್ವೀಕರಿಸಿದ ಪ್ರತಿಯೊಬ್ಬರಲ್ಲಿಯೂ ಕ್ರಿಸ್ತ ಯೇಸುವಿನ ಸಾನ್ನಿಧ್ಯ ಉಂಟಾಗಲಿ. ಕ್ರಿಸ್ತ ಯೇಸುವಿನ ಸಾನ್ನಿಧ್ಯದ ಮುಖಾಂತರ ಪಿತ ದೇವರ ಸಾನ್ನಿಧ್ಯ ಉಂಟಾಗಲಿ, ತ್ರಿಯೇಕ ದೇವರ ಸಾನ್ನಿಧ್ಯ ಉಂಟಾಗಲಿ. ಆ ಪರಮತ್ರಿತ್ವ ದೇವರ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರು ದೇವರ ಮಂದಿರಗಳಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಅಂಥ ಒಂದು ಸೌಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೇ. ನಿನ್ನ ಮಂದಿರವಾಗಿ, ನಿನ್ನ ಆಲಯವಾಗಿ ಜೀವಿಸುವ ಒಂದು ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಒಂದು ಸ್ವಾರ್ಥ ಬದುಕಿನಿಂದ, ನಮ್ಮ ಒಂದು ಅವಿವೇಕತನದಿಂದ, ಅಜ್ಞಾನದಿಂದ ಕರ್ತನೇ ನಿನ್ನಿಂದ ದೂರ ಹೋದಾಗ, ನಿನ್ನ ವಚನದಿಂದ ದೂರ ಹೋಗಿ ಪಾಪಕ್ಕೆ ಗುಲಾಮರಾಗಿ ಹೋದಾಗ ನಿನ್ನ ವಾಕ್ಯವನ್ನು ಕಳುಹಿಸಿ ವಿನಾಶದ ಕುಳಿಯಿಂದ ನಮ್ಮನ್ನು ಮೇಲಕ್ಕೆ ಬಿಸಿದ್ದೀರಿಯಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಹಾಲೆಲ್ಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲ್ಲೂಯಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಧ್ಯಾನಿಸೋಣ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ
ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸುವೆ ನಿನ್ನ ಪ್ರೀತಿ ಜೀವಿಸುವೆ ದೇವಾ. ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾರೊಬ್ಬನೂ ಕೂಡ ನಿತ್ಯ ಜೀವವನ್ನು ಕಳೆದುಕೊಳ್ಳದಂತೆ ಕೊನೆಯವರೆಗೂ ದೇವರಿಗೆ ಶರಣರಾಗಿ ಬಾಳಿರಿ. ಕೊನೆಯವರೆಗೂ, ಟಿಲ್ ದ ಎಂಡ್, lead a life being submitted to the Lord. Lead a life being submitted to the Lord. ಕೊನೆಯವರೆಗೂ ದೇವರಿಗೆ ವಿಧೇಯರಾಗಿಯೇ ಜೀವಿಸುವ ಆ ಒಂದು ತೀರ್ಮಾನ ಮಾಡೋಣ. ತೀರ್ಮಾನ ಮಾಡಲಿಕ್ಕೆ ನಮಗೆ ಎಬಿಲಿಟಿ ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ತೀರ್ಮಾನ ಮಾತ್ರ ನಾವು ಮಾಡೋದು, ಬಾಕಿ ದೇವರು ಮಾಡ್ತಾರೆ. He will supply all the help from heaven to fulfill the decision you have made. ತೆಗೆದುಕೊಂಡ ತೀರ್ಮಾನವನ್ನು ನೆರವೇರಿಸಲಿಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಸ್ವರ್ಗದಿಂದ ದೇವರು ನಿಮಗೆ ಕೊಡ್ತಾರೆ. ಆದರೆ ತೀರ್ಮಾನ ಮಾಡದವನಿಗೆ ಸಹಾಯ ಸಿಗಲ್ಲ. ವಿಶ್ವಾಸ ಇಡುವವನಿಗೆ ಮಹಿಮೆ ತೋರಿಸುವ ದೇವರು. ದೇವರೇ, ನನ್ನಿಂದ ಏನೂ ಸಾಧ್ಯ ಇಲ್ಲ, ಬಟ್ ಐ ಸರೆಂಡರ್ ಟು ಯು ಲಾರ್ಡ್. ನನಗೆ ಆಸೆ ಇದೆ, ಪಾಪ ಮಾಡದೆ ಬದುಕಬೇಕು ಎಂಬ ಆಸೆ ಇದೆ. ಅಶುದ್ಧತೆಯಲ್ಲಿ ಮತ್ತೆ ಬಿದ್ದು ಹೋಗಬಾರದು ಎಂಬ ಆಸೆ ನನಗಿದೆ. ಸುಳ್ಳು, ಮೋಸ, ವಂಚನೆ, ದ್ವೇಷ, ಹಗೆತನದಲ್ಲಿ ಬಿದ್ದು ಹೋಗಬಾರದು ಎಂಬ ಆಸೆ ನನಗಿದೆ, ಮನಸ್ಸಿದೆ. ಇವತ್ತು ತೀರ್ಮಾನ ಮಾಡ್ತಾ ಇದ್ದೇನೆ, ಕರ್ತನೆ, ಇನ್ನು ಮುಂದೆ ನಾನು ಬೀಳಬಾರ್ದು. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ಈ ದೇಹವನ್ನು ಪರಿಶುದ್ಧವಾಗಿ ಇಟ್ಕೋಬೇಕು. ಎಷ್ಟೋ ಬಾರಿ ನಾನು ತೀರ್ಮಾನ ಮಾಡಿದ್ದೇನೆ, ಇನ್ನು ಮುಂದೆ ನಾನು ಕ್ರಿಸ್ತನ ಮನೋಭಾವನೆಯಲ್ಲಿ ಬದುಕಬೇಕೆಂದು. ಆದರೆ ದೇವರೇ, ಆ ಮನೋಭಾವನೆಯನ್ನು ನಷ್ಟಪಡಿಸಿಕೊಂಡಿದ್ದೇನೆ. ಮತ್ತು ನನ್ನದೇ ಆದ ನನ್ನ ಮನೋಭಾವನೆಗೆ, ಲೋಕದ ಮನೋಭಾವನೆಗೆ, ಆದಾಮನ ಸ್ವಭಾವಕ್ಕೆ ನಾನು ಒಳಗಾಗಿ ಬಂದಿದ್ದೇನೆ. ಆದರೆ ಈ ದಿನ ನೀವು ನನ್ನೊಂದಿಗೆ ಮಾತನಾಡಿದ್ದೀರಿ ಅಪ್ಪ. ಈ ದಿನ ನೀವು ನನಗೆ ಕೊಟ್ಟ ಪ್ರವಾದನೆಯ ಸಂದೇಶಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಫಾರ್ ದ ವರ್ಡ್ಸ್ ಆಫ್ ಪ್ರಾಫೆಸಿ ಲಾರ್ಡ್. ಪ್ರವಾದನೆಯ ಸಂದೇಶದ ಮುಖಾಂತರ ಕರ್ತನೆ, ಕುಂದಿ ಹೋಗಿರುವಂಥ ನಮ್ಮೊಬ್ಬೊಬ್ಬರ ಅಂತರಂಗವನ್ನು ನೀವು ಚೈತನ್ಯಪಡಿಸಿ ನಮ್ಮಲ್ಲಿ ಮತ್ತೊಮ್ಮೆ ಕ್ರಿಸ್ತ ಯೇಸುವಿನ ಆ ಮನೋಭಾವನೆ ಬರುವಂತೆ ನೀವು ಮಾಡಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ನಮ್ಮ ಮನಸ್ಸಿನಲ್ಲಿರುವಂಥ ಕಾಠಿಣ್ಯತೆಯನ್ನು, ಕಪಟತನವನ್ನು, ಅಪನಂಬಿಕೆಯನ್ನು, ಎಲ್ಲ ರೀತಿಯ ಸಂಶಯದ ಪಿಶಾಚಿಯನ್ನು ಯೇಸುವೇ ನಿಮ್ಮ ವಾಕ್ಯದ ಮುಖಾಂತರ ಲಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮಗೆ ಬೇಕಾದ ಸಹನೆಯನ್ನು, ತಾಳ್ಮೆಯನ್ನು, ಸಮಾಧಾನವನ್ನು ನಿನ್ನ ವಚನಗಳ ಮುಖಾಂತರ ತುಂಬಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ ಸ್ತೋತ್ರ. ಒಬ್ಬೊಬ್ಬರ ಹೃದಯಗಳಲ್ಲಿ ನೀವು ಈ ಸಮಯದಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ ಸ್ವಾಮಿ. ಪವಿತ್ರಾತ್ಮರು ನಮ್ಮಲ್ಲಿ ಉತ್ತೇಜನಗೊಳ್ಳುವಂತೆ ಮಾಡುತ್ತಿರುವ ನಿಮ್ಮ ಈ ಮಹಿಮಾ ಕಾರ್ಯಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಮಹಿಮೆ ನಿಮ್ಮೊಬ್ಬರಿಗೆ ಮಾತ್ರ ಅಪ್ಪ. ನೀನು ಮಾಡಿದ ಈ ಕಾರ್ಯಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಆತ್ಮರನ್ನು ನಾವು ಕುಂದಿಸಿಕೊಂಡು ಬಂದಾಗ ನಿನ್ನ ಕೃಪೆಯಿಂದ ಉತ್ತೇಜನ ಪಡಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್ ಫಾರ್ ರೀಕಿಂಡಲಿಂಗ್ ದ ಹೋಲಿ ಸ್ಪಿರಿಟ್ ವಿದಿನ್ ಅಸ್ by your grace and mercy, Lord. We thank you for your grace and mercy, Father. ನಿನ್ನ ಅಪಾರ ಕೃಪೆ ಕರುಣೆಗಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಸ್ತೋತ್ರ 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 ಅಪ್ಪ. ಸ್ತೋತ್ರ ಅಪ್ಪ. ಸ್ತೋತ್ರ ಅಪ್ಪ. ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ.
ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಹೊಗಳಲಿ ಪ್ರಭುವಿನ ಛಲ ಪ್ರೀತಿಯನ್ನು, ಜನರಿಗಾತ ಎಸಗಿದ ಅತಿಶಯಗಳನ್ನು, ಸಮರ್ಪಿಸಲಿ ಆತನಿಗೆ ಕೃತಜ್ಞತಾ ಬಲಿಗಳನ್ನು, ಹಾಡಿ ಹೊಗಳಲಿ ಆತನ ಮಹತ್ ಕಾರ್ಯಗಳನ್ನು. ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ, ಸ್ತುತಿಗನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಪ್ಪ ಪಿತನೇ, ಇಂದು ನೀವು ಕೊಟ್ಟ ಸತ್ಯದ ಅರಿವನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಕರ್ತನೆ ಬಿಗಿಯಾಗಿ ಕಚ್ಚಿಕೊಂಡು ಆ ಸಂದೇಶವನ್ನು ಕೊನೆಯವರೆಗೂ ಉಳಿಸಿಕೊಂಡು ಅನೇಕರಿಗೆ ಸಂದೇಶವನ್ನು ಹಂಚಲು ಬೇಕಾದ ಕೃಪೆ ನಮ್ಮಲ್ಲಿ ಉಂಟಾಗಲಿ ಅಪ್ಪ. ಎಲ್ಲರಿಗೂ ಕರ್ತನೆ ಈ ಸಂದೇಶದ ಸತ್ಯವನ್ನು ತಿಳಿಸಿಕೊಡಲು ನಮಗೆ ಕೃಪೆ ನೀಡಿ ಕರ್ತನೆ. ಹಲ್ಲೆಲೂಯಾ. ಈ ಸಂದೇಶವನ್ನು ನಮ್ಮಲ್ಲಿ ನಾವು ಮಾತ್ರ ಇಟ್ಟುಕೊಳ್ಳದೆ ಕರ್ತನೆ ಇದನ್ನು ಅನೇಕರಿಗೆ ಹಂಚಿ ನಿಮ್ಮನ್ನು ಮಹಿಮೆ ಪಡಿಸುವ ಕಾರ್ಯ ಪ್ರತಿಯೊಬ್ಬರ ಮುಖಾಂತರ ನೆರವೇರುವಂತೆ ಆಗಲಿ ಅಪ್ಪ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ.